श्रीगुरुभ्यो नमः। हरि ओम। कल्याणात्मदगात्राय कामिधार्थप्रदायिनीं श्रीमद्वेंकटनाथायां श्रीनिवासाय मंगलम्। वेंकटेशो वासुदेवो प्रद्युम्नो वितविक्रमः संकर्षणर्दश्चाशेषाद्रिपतरेव च महालक्ष्मी च विद्महे विष्णुपत्यै च धीमहि तन्नो लक्ष्मी प्रचोदयात्। हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां त्रिनेत्रोज्ज्वलां वन्दे प्रस्थकपासमङ्कुशिधरां सर्गभूषदामुज्ज्वलां त्वाङ्गौरीं त्रिपुरां फरात्परकलां श्रीचक्रसञ्चारिणीं ललिताम्बिकाय नमः। दुर्गाम्बिकाय नमः। क्षेत्रपालिनी नमः। ओं क्षेत्रेशी नमः। ओं नवदुर्गाय नमः। त्रिकालग्नसम्पन्नी नमः। ओं भुवनेश्वर्यै नमः। ललिताय नमः। दुर्गाय नमः। गणपतये नमः। ओं ग्रामिणे नमः। गणाध्यक्षाय नमः। गणस्वरूपिणे नमः। ओं गणवल्लभाय नमः। गणेश्वरण्ये नमः। ओं ललिताय नमः। ओं महालक्ष्मी नमः। ओं सिद्धलक्ष्मी नमः। ओं मोक्षलक्ष्मी नमः। ओं जयलक्ष्मी नमः। ओं सरस्वत्यै नमः। माता चन्नपूर्णाम्बिकाय नमः। ओं ललिताम्बिकाय नमः। ओं पद्मानने पद्मवि पद्मपत्रे पद्मप्रिये पद्मदलायताक्षीं विश्वप्रिय विष्णुमनोनुकूले त्वत्पादपद्मं मयि सन्निधत्स्व या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं राज्यदायिनीं राज्यकलावल्लभां ललितांबिकायै नमो नमः। ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಮಂಗಳವಾರ ಮಂಗಳದಾಯಕವಾಗಿರತಕ್ಕಂಥ ವಾರ, ಜೊತೆಗೆ ವಿಶೇಷವಾಗಿ ಬುಧವಾರ. ವಾರಗಳಲ್ಲಿ ಒಂದೊಂದು ದಿನವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಮಂಗಳವಾರ ಬಂತು ಅಂದರೆ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಶುರುವಾಗುತ್ತೆ, ಅಲ್ಲಿ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಶುರುವಾಗುತ್ತೆ. ಮಂಗಳವಾರ ಆಂಜನೇಯ ಮತ್ತು ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಶುರುವಾದರೆ, ಬುಧವಾರ ಅಂತ ಬಂದಾಗ ಮಹಾವಿಷ್ಣು ಪ್ರಾರ್ಥನೆ ಶುರುವಾಗುತ್ತೆ. ಅದರಲ್ಲೂ ಇವತ್ತು ಈ ಮಾಸ ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷ ಅಂತ ಹೇಳಿದ್ದೆ. ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣಪಕ್ಷ ಮುಗಿತು, ಶುಕ್ಲಪಕ್ಷಕ್ಕೆ ಪ್ರಾರಂಭ ಆಯಿತು. ನಿನ್ನೆ ಅಮಾವಾಸ್ಯೆ ಆದ್ದರಿಂದ ನಿನ್ನೆ ಶನೈಶ್ಚರ ಜಯಂತಿ ಸಹಿತ ಬಹಳ ಅದ್ಭುತವಾಗಿ ನಡೀತು. ಅಷ್ಟು ಅದ್ಭುತವಾಗಿ ನಡೆದಂತಹ ವಿಶೇಷವಾಗಿರ್ತಕ್ಕಂಥ ಆ ಶುಭ ದಿನ ಅಂದರೆ, ನಿನ್ನೆ ಯಾರೆಲ್ಲ ತಾವು ಅನುಷ್ಠಾನಗಳನ್ನು ಮಾಡಿದ್ದೀರೋ, ಯಾರೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಶನೈಶ್ಚರನ ಪ್ರಾರ್ಥನೆ ಮಾಡಿದ್ದೀರೋ, ಇವತ್ತು ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಅಷ್ಟೇ ವಿಶೇಷ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಕಡೆ ಬುಧವಾರ, ಮತ್ತೊಂದು ಕಡೆ ಶುಕ್ಲಪಕ್ಷ. ಬುಧವಾರ ಶುಕ್ಲಪಕ್ಷದಲ್ಲಿ ಇವತ್ತು ನಾವಿದ್ದೇವೆ ಅಂದರೆ, ನಿನ್ನೆ ಅಮಾವಾಸ್ಯೆ ಮುಗಿತು, ಇವತ್ತು ಬೆಳಗಿನ ಸೂರ್ಯೋದಯ ನಾವು ಶುಕ್ಲಪಕ್ಷದಲ್ಲಿದ್ದೇವೆ. ಶುಕ್ಲಪಕ್ಷ ಅಂತ ಬಂದಾಗ ಒಂದಷ್ಟು ಅಭಿವೃದ್ಧಿಯ ಸಂಕೇತ ಅಂತಲೂ ಹೇಳ್ತಾರೆ. ಆದರೆ ಅಮಾವಾಸ್ಯೆ ಅಂತ ಬಂದಾಗ ಯಾರೊಬ್ಬರಿಗಾದರೂ ಒಂದು ಅಂಜಿಕೆ ಶುರುವಾಗುತ್ತೆ, ಭಯ ಶುರುವಾಗುತ್ತೆ, ಯಾವುದೋ ಒಂದು ರೀತಿ ನಮ್ಮನ್ನು ಕೆಲವಷ್ಟು ವಿಚಾರಗಳಲ್ಲಿ ನೋವು ಪಡುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ತಂತ್ರ ಮಂತ್ರ ಯಂತ್ರಗಳಿಗಾಗಲಿ ಅಥವಾ ಯಾವುದೇ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಥರ್ವಣ ಪ್ರಯೋಗಕ್ಕಾಗಲಿ ಇದು ಅಮಾವಾಸ್ಯೆ ಭಾಳ ವಿಶೇಷ ಅಂತ ಹೇಳ್ತಾರೆ. ಅಮಾವಾಸ್ಯೆ ಬಂತು ಅಂದರೆ ಯಾರೊಬ್ಬರಾದರೂ ಒಂದಷ್ಟು ಕಾಲ ಹೆದರ್ತಾರೆ. ಕಾರಣ, ಯಾರಾದರೂ ಶತ್ರುಗಳು ನಮ್ಮ ಮೇಲೆ ಏನಾದರೂ ಪ್ರಯೋಗ ಮಾಡಿದ್ರೇನೋ, ಅಥವಾ ಯಾರಾದರೂ ಮಾಡಿ ಹಾಕಿರ್ತಕ್ಕಂಥದ್ದನ್ನು ನಾವು ದಾಟಿದ್ದೀವೇನೋ, ಅಥವಾ ಯಾರೋ ಏನೋ ಗೊತ್ತಿಲ್ಲದಂಥ ರೀತಿ ಅವರ ರಕ್ಷಣೆಗಾಗಿ ಮಾಡಿಕೊಂಡು ರಸ್ತೆ ಮೇಲೆ ಹಾಕಿದ್ರೆ ಅದನ್ನು ನಾವು ತುಳಿಯೋದು, ದಾಟೋದು ಅಥವಾ ಅಲ್ಲಿ ಗಾಡಿ ಓಡಿಸೋವಂಥದ್ದು ಮಾಡಿದಾಗ ಒಂದಷ್ಟು ವ್ಯತ್ಯಾಸಗಳು ನೋವುಂಟಾಗುತ್ತೇನೋ ಎಂಬತಕ್ಕಂಥ ರೀತಿ ಎಂಥವ್ರಿಗಾದರೂ ಇದ್ದೇ ಇರುತ್ತೆ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೋಬೇಕು, ಯಾವ ಕಾಲವಾದರೂ ಅದಕ್ಕೊಂದಿಷ್ಟು ಸಮಯ ಅಂತ ಮಾತ್ರ ಇರುತ್ತೆ. ಆ ಸಮಯ ದಾಟಿದ್ರೆ ಅದರ ಶಕ್ತಿ ಕಳ್ಕೊಳ್ಳುತ್ತೆ. ಈ ಸೃಷ್ಟಿಯಲ್ಲಿ ಶಕ್ತಿ ಉಳಿಯೋದು ಕಳೆಯೋದು ಅದು ದೇವರಿಂದ ಮಾತ್ರ. ಭಗವಂತ ಕೊಟ್ಟಾಗ ಮಾತ್ರ ಅದು ಪೂರ್ಣಾಯುಷು. ಭಗವಂತ ತೆಗೆದ್ರೆ ಅದು ಕಂಪ್ಲೀಟಾಗಿ ಮುಗಿದು ಹೋಗ್ಬಿಡುತ್ತೆ. ಹಾಗಾಗಿ ಕೊಡುವವನು ತಗೊಳ್ಳೋನು, ಜೊತೆಗೆ ಆಯುಷ್ ಪ್ರಮಾಣದಲ್ಲೂ ಅಷ್ಟೇ ಅದು ಭಗವಂತನ ಅಧೀನದಲ್ಲಿರುತ್ತೆ. ಹಾಗಾಗಿ ತಂತ್ರಸಾರ ಅಂತ ಬಂದಾಗ ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ತಾವು ಧೈರ್ಯವಾಗಿರಿ, ಏನೇ ಬಂದರೂ ಶ್ರೀನಿವಾಸ ನಿನ್ನ ದಯವೊಂದಿರಲಿಯಪ್ಪ ಅಂತ ಹೇಳಿ. ಯಾಕೆಂದರೆ ಸ್ವಾಮಿ ತಿರುಮಲ ತಿರುಪತಿ ಶ್ರೀನಿವಾಸನ ಇವತ್ತು ಬುಧವಾರ, ಅದರಲ್ಲೂ ಶುಕ್ಲಪಕ್ಷದ ಪ್ರಾರಂಭದ ದಿನ. ಇವತ್ತಿನ ದಿವಸ ನಾವು ನೀವೆಲ್ಲರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಸ್ವಾಮಿ ಅಭಿಷೇಕವನ್ನು, ಉತ್ಸವವನ್ನು ಎಲ್ಲವೂ ನೋಡಿದ್ದೀವಿ. ಅದರಲ್ಲೂ ಚೆಲುವನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂಥ ನಯನ ಮನೋಹರವಾದಂಥ ರಮಣೀಯವಾದಂತಹ ಆ ಮೂರ್ತಿಯನ್ನು ದರ್ಶನ ಮಾಡಿದ್ದೀವಲ್ಲ. ಈ ಜಗತ್ತಿನಲ್ಲಿ ಸೌಂದರ್ಯಕ್ಕೆ ಸರಿಸಾಟಿ ಇಲ್ಲದ್ದು ಯಾವುದು ಅಂದರೆ ಭಗವಂತನ ಸೌಂದರ್ಯವೇ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿಗೂ ತಿರುಮಲ ತಿರುಪತಿ ಶ್ರೀನಿವಾಸನ ಮುಂದೆ ನಿಂತು ಬೇರೊಂದು ಸೌಂದರ್ಯವನ್ನು ನಾವು ನೋಡಲಿಕ್ಕಾಗತ್ತಾ? ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ
ಆ ಸೌಂದರ್ಯಕ್ಕೆ ಅಪ್ರಮೇಯ ಸೌಂದರ್ಯಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಶ್ರೀನಿವಾಸನ ಒಂದು ಆ ಮಹಾವಿಷ್ಣುವಿನ ರೂಪ. ಅದಕ್ಕಾಗಿ ಈ ಸೃಷ್ಟಿಯೇ ಆಗಿದೆ. ಹಾಗಾಗಿ ಇವತ್ತು ಶುಕ್ಲ ಪಕ್ಷದ ಪ್ರಾರಂಭದ ದಿನ, ಶುಕ್ಲ ಪಕ್ಷದ ಪ್ರಾರಂಭದ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ, ತಮ್ಮೆಲ್ಲರ ಜೀವನ ಆನಂದವಾಗಿರಲಿ. ಜೊತೆಗೆ ಇಲ್ಲಿಂದ ಹಾಕುವ ಪ್ರತಿ ಹೆಜ್ಜೆ, ಅದರಲ್ಲೂ ಮಾಸ ಬದಲಾವಣೆ ಆಯಿತು. ಮಾಸ ಬದಲಾವಣೆ ಆದ ನಂತರ ಇನ್ನು ಬದಲಾವಣಾ ಕಾಲಗಳಂತಕ್ಕಂಥದ್ದು ಅಷ್ಟೇ ವೇಗವಾಗಿ ಬರುತ್ತೆ. ಏನೇ ಆದರೂ ಭಗವತ್ ಸಂಕಲ್ಪ, ಭಗವಂತನ ಕೃಪೆ, ಆತನ ಕೃಪಾಕಟಾಕ್ಷದಿಂದ ಮಾತ್ರ ಸಾಧ್ಯ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂತಹದ್ದು. ಹಾಗಾಗಿ ನಮ್ಮೆಲ್ಲರ ಭಗವಂತನ ಸಂಪೂರ್ಣ ಅನುಗ್ರಹದಿಂದ, ಆತನ ಕೃಪಾಕಟಾಕ್ಷದಿಂದ ಹೆಚ್ಚಿನ ಫಲಾಫಲಗಳು ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ಕಾಯಕಗಳನ್ನು ಹೇಗೆ ಮಾಡಬೇಕು, ಯಾವ ಪ್ರಕಾರ ಮಾಡಬೇಕು ಅದರ ಚಿಂತನೆ ಇದೆ. ಒಂದಷ್ಟು ಜನ ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟದ ಕ್ಷಣಗಳು ಎದುರಾಗ್ತಿದೆ ಅಂದರೆ ತಪ್ಪಾಗುವುದಿಲ್ಲ. ಆದರೆ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದೇ ಭವಿಷ್ಯತ್ತಲ್ಲ, ಎಲ್ಲರಿಗೂ ಒಂದೇ ಥರ ಅದು ಆದ್ಯತೆ ಸಿಗೋದಿಲ್ಲ. ಕಾರಣ ಅವರವರ ಗ್ರಹಸ್ಥಿತಿಗಳಲ್ಲಿ ಗ್ರಹ ದಶಾ ಮತ್ತು ಗ್ರಹಭುಕ್ತಿ ಪ್ರಕಾರ, ಜೊತೆಗೆ ಗ್ರಹ ನಕ್ಷತ್ರಚಾರ ಪ್ರಕಾರ ಆ ದಶಾಭುಕ್ತಿಗಳಂತ ಏನು ಹೇಳ್ತೀವೋ ಆಗ ಅದು ನಡೀತಕ್ಕಂಥದ್ದು. ಇದನ್ನು ಮೀರಿರ್ತಕ್ಕಂಥದ್ದೊಂದಿದೆ. ಒಂದಷ್ಟು ಜಪ, ತಪ, ಅನುಷ್ಠಾನ, ಧರ್ಮ ಮಾರ್ಗ, ತಂದೆ ತಾಯಿಗೆ ನಮಸ್ಕರಿಸ್ತಕ್ಕಂಥದ್ದು ಅಥವಾ ಗುರು ಹಿರಿಯರ ಒಂದು ಮಾತಿನಂತೆ ನಡೀತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷ. ಹಾಗಾಗಿ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣುದೇವರ ಅನುಗ್ರಹದಿಂದ ಎಲ್ಲರಿಗೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಸಿಗುವಂಥದ್ದಾಗಲಿ. ಉದ್ಯೋಗಕ್ಕಾಗಿ ಯಾರೆಲ್ಲ ಪರಿತಪಿಸ್ತಾ ಇದ್ದೀರಿ, ನಿಮ್ಮಗಳ ಬದುಕಲ್ಲಿ ಅತಿ ಶೀಘ್ರದಲ್ಲೇ ಈ ಒಂದು ಮಾಸದಲ್ಲಿ ಒಳ್ಳೆಯ ಉದ್ಯೋಗ ಸಿಗುವಂತಹ ಯೋಗಫಲ ಒಂದಷ್ಟು ಜನಕ್ಕಿದೆ. ಹಾಗೆ ಕುಟುಂಬದಲ್ಲಿ ಕಲಹಗಳಿದ್ದು, ಮನಸ್ಸು ನೆಮ್ಮದಿ ಇಲ್ದಿರ, ಚಂಚಲತೆ ಇದ್ದು, ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಷ್ಟಿದ್ದರೂ ಸಹಿತ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಇದೇ ಮಾಸದಲ್ಲಿದೆ. ಈ ಮಾಸದ ಅಧಿದೇವತೆ. ಈ ಮಾಸಕ್ಕೆ ಒಂದು ಅಧಿದೇವತೆ ಇರುತ್ತೆ. ಅಧಿದೇವತೆಯಾಗಿದ್ದು ಆ ದೇವತೆ ಸಹಿತ ಭಗವಂತನ ಮಹಾವಿಷ್ಣುವನ್ನೇ ಪ್ರಾರ್ಥನೆ ಮಾಡಿದ್ರೆ ಈ ಮಾಸದಲ್ಲಿ ಮತ್ತಷ್ಟು ಲಾಭ ಅಂತ ಹೇಳ್ತಾರೆ. ಹೀಗಿರುವಾಗ ಈ ಮಾಸದಲ್ಲಿ ಯಾರಾದರೂ ಸರಿಯೇ, ನೀವು 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಅವರು ಯಾರಾದರೂ ಬೆಟ್ಟದ ನೆಲ್ಲಿ ಗಿಡ ಇದ್ದರೆ, ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಬೆಟ್ಟದ ನೆಲ್ಲಿ ಗಿಡ ಇದ್ದರೆ ಆ ಬೆಟ್ಟದ ನೆಲ್ಲಿ ಗಿಡಕ್ಕೆ ಅಂದರೆ ದಾತ್ರಿವನ ಅಂತ ಹೇಳ್ತಾರೆ, ಅಂತಹ ಬೆಟ್ಟದ ನೆಲ್ಲಿ ಗಿಡಕ್ಕೆ ಹೋಗಿ ಅಲ್ಲಿ 2 ದೀಪಗಳನ್ನು ಅಂಟಿಸಿ ಕನಿಷ್ಠ ಪಕ್ಷ 9 ದಿನ ಪ್ರತಿನಿತ್ಯ ಬೆಳಗ್ಗೆ ದೀಪ ಅಂಟಿಸಬೇಕು. ಪುರುಷರಾಗಲಿ ಸ್ತ್ರೀಯರಾಗಲಿ ದೀಪ ಅಂಟಿಸಿ ಅಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು, ಸಂಕಷ್ಟಗಳಿದೆಯಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೂ ದುಡ್ಡು ನಿಲ್ಲೋದಿಲ್ಲ, ಅಥವಾ ಸಂಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನಮ್ಮ ಸಂಪಾದನೆಯ ಮಾರ್ಗ ಸಿಗ್ತಾ ಇಲ್ಲ, ಈ ಪ್ರಕಾರವಾದಂತಹ ಮನಸ್ಥಿತಿಗಳಿರ್ತಕ್ಕಂಥವ್ರು ಯಾರೇ ಆದರೂ ಆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ತಾಯಿ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡಿಬೇಕಾದ್ರೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ದಾತ್ರಿವನ ಅಂದರೆ ಬೆಟ್ಟದ ನೆಲ್ಲಿ ಗಿಡ, ಅಲ್ಲಿ ಬಂದು ದೀಪವನ್ನು ಅಂಟಿಸಿ ಅಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಉದ್ಯೋಗ ಬೇಕು ಅಂತಕ್ಕಂಥವ್ರಿಗೆ ಶೀಘ್ರವಾಗಿ ಉದ್ಯೋಗ ಸಿದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ದಂಪತಿಗಳ ಮಧ್ಯದಲ್ಲಿ ನವದಂಪತಿಗಳಾಗಿರಲಿ ಅಥವಾ ಈ ಕುಟುಂಬದಲ್ಲಿರ್ತಕ್ಕಂಥವರಾಗಿರಲಿ, ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ವಿರಸವನ್ನು ಅಂದರೆ ಆ ವಿರಸದ ಸನ್ನಿವೇಶ ಇರುತ್ತಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೂ ಗಂಡ ಹೆಂಡತಿ ಕಿತ್ತಾಡೋದು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಿರೇ ಇರ್ತಕ್ಕಂಥದ್ದು, ಒಬ್ಬರು ಉತ್ತರ ಒಬ್ಬರ ದಕ್ಷಿಣ. ದಾಂಪತ್ಯ ಅಂದ್ರೇ ಒಂದು ಕಡೆ ಇರಬೇಕು, ನೀವು ಒಂದಾಗಿರಬೇಕು. ನೀವು ಏನೇ ಬಂದರೂ ಸಹಿತ ಕೂತ್ಕೊಂಡು ಸಮರ್ಸ್ಕೋಬೇಕು. ಒಬ್ರಿಗೊಬ್ಬರು ಕೂತು ಮಾತಾಡ್ಕೊಂಡು ಸಮಸ್ಯೆ ಬೆಳೆದಿದ್ದಂಗೆ ನೋಡ್ಕೊಳ್ಬೇಕು. ಇನ್ನೊಬ್ಬರ ಮುಂದೆ ಕೈ ಕಟ್ಟಬಾರ್ದು, ಇನ್ನೊಬ್ಬರ ಮುಂದೆ ನಿಂತು ನೀವು ತಲೆ ಬಗ್ಗಿಸಬಾರ್ದು, ಇನ್ನೊಬ್ಬರ ಹತ್ರ ನಿಮ್ಮ ಸಮಸ್ಯೆ ತೊಗೊಂಡು ಹೋಗಬಾರ್ದು. ಅಂತಹವ್ರಿಗೂ ಸಹಿತ ಈ ಬೆಟ್ಟದ ನೆಲ್ಲಿ ಗಿಡದಲ್ಲಿ ಈ ಒಂದು ಅನುಷ್ಠಾನ ಈ ಮಾಸದಲ್ಲಿ 9 ದಿನ ಯಾರು ನಿರಂತರವಾಗಿ ಬೆಳಗ್ಗೆ ಹೊತ್ತು ಹೋಗಿ ದೇವರ ದರ್ಶನ ಮಾಡಿ ಆ ವೃಕ್ಷದ ಮುಂದೆ ನಿಂತು 2 ದೀಪವನ್ನು ಅಂಟಿಸಿ ಏನಾದರೂ ಒಂಚೂರು ಸಿಹಿ ಪದಾರ್ಥ, ಒಂಚೂರು ಬೆಲ್ಲನೋ ಸಕ್ಕರೆನೋ ಆ ಮರದ ಬುಡಕ್ಕೆ ಹಾಕಿ ಒಂದು ನಮಸ್ಕಾರ ಮಾಡಿದ್ರೆ ತಾಯಿ ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ತಾವಲ್ಲಿ ಪಡಿತೀರಿ. ಲಕ್ಷ್ಮೀನಾರಾಯಣರ ಅನುಗ್ರಹ ಪಡೆಯುವಂಥ ಸ್ಥಳ ಯಾವುದಾದ್ರು ಇದ್ದರೆ ಅದು ಬೆಟ್ಟದ ನೆಲ್ಲಿ ಗಿಡ ಮಾತ್ರ ಅಂತ ಹೇಳ್ತಾರೆ. ಅದಕ್ಕೆ ಆ ವೃಕ್ಷಕ್ಕೆ ಅಂತಹ ಅದ್ಭುತವಾದಂತಹ ಶಕ್ತಿ ಇದೆ. ಆ ವೃಕ್ಷದಲ್ಲಿ ಬಿಡುವಂತಹ ನೆಲ್ಲಿಕಾಯಿ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಆ ವೃಕ್ಷಕ್ಕೆ ಇಂಥದ್ದೊಂದು ವಿಶೇಷತೆ ಇದೆ. ಹಾಗಾಗಿ ಬೆಟ್ಟದ ನೆಲ್ಲಿ ಗಿಡಕ್ಕೆ ಹೋಗಿ ಯಾರು ನಮಸ್ಕಾರ ಮಾಡಿದ್ರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಈ ಮಾಸದಲ್ಲಿ ಮಾಡ್ತಕ್ಕಂತಹ ಕಾಯಕ ಇದಾದರೆ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವರ ಪರಿಹಾರವೂ ಅಲ್ಲೇ ಸಿಗುತ್ತೆ. ಇನ್ನು ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳೂ ಅಲ್ಲೇ ಇದೆ. ಯಾವುದೇ ಕಲಹ ಬಂದರೂ ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡಿದ್ರೆ ಅದು ಅಲ್ಲಿಂದಲೇ ಒಂದು ಫುಲ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟು ಅಂದರೆ ಪ್ರತಿ ಕ್ಷಣದಲ್ಲೇ ಅಲ್ಲಿ ನಿಮಗೊಂದು ಅನುಕೂಲ ಅಂತಕ್ಕಂಥದ್ದು ಸಿದ್ಧಿ ಆಗುತ್ತೆ. ಹೀಗೆಲ್ಲ ಇರೋದರಿಂದ ಆದಿತ್ಯಾದಿ ನವಗ್ರಹಗಳನ್ನೂ ಪ್ರಾರ್ಥನೆ ಮಾಡಿ ಯಾರೊಬ್ಬರ ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಸಾಕಷ್ಟು ಇದೆ.
ಅಣ್ಣ ತಮ್ಮಂದಿರಲ್ಲಿ ಬಾಂಧವ್ಯ ಇಲ್ಲ, ಅಕ್ಕ ತಂಗಿಯರಲ್ಲಿ ಬಾಂಧವ್ಯ ಇಲ್ಲ, ಒಂದು ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯೆ ಬಾಂಧವ್ಯ ಇಲ್ಲ. ಎಲ್ಲರೂ ಸಹಿತ ಪ್ರತ್ಯೇಕತೆ. ನನ್ನ ದುಡಿಮೆ, ನನ್ನ ಕಾಯಕ, ನನ್ನ ಉದ್ಯೋಗ ಅಥವಾ ನನ್ನ ಪರಿಸರ, ನಾನು 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 ಎಲ್ಲಿಂದ ಎಲ್ಲಿ ನೋಡೋದು ಸಹಿತ ಈ ನಾನು ಎಂಬತಕ್ಕಂಥ ಪದ ತುಂಬಿ ತುಳುಕ್ತಾ ಇದೆ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ತಾಯಿ ಗರ್ಭದಿಂದ ಹೊರಬಂದು ಒಂದು ತಾಯಿಗೆ 4-6 ಜನ ಮಕ್ಕಳಿದ್ದರೆ ಆ ಮಕ್ಕಳು ಬೆಳೆದು ದೊಡ್ಡವರಾಗೋ ತನಕ ಯಾವತ್ತೂ ನಾನು ಒಂದಿರಲ್ಲ. ಅಪ್ಪ ಅಮ್ಮ ಕೊಡುವಂತಹ ಚಾಕ್ಲೇಟು, ಪುಪರ್ಮೆಂಟು ಅಥವಾ ಊಟನೋ ಎಲ್ಲರೂ ಜೊತೇಲಿ ಕೂತು ಊಟ ಮಾಡಿರ್ತೀವಿ. ನಮ್ಮ ಸಂಪಾದನಾ ಕಾಲಕ್ಕೆ ಬಂದಾಗ, ನಮ್ಮ ಪಕ್ಕದಲ್ಲಿ ಒಬ್ಬರು ಬಂದು ನಿಂತಾಗ ಆಗ ನೋಡಿ ಶುರುವಾಗುತ್ತೆ ಇದೆಲ್ಲ ಸಮಸ್ಯೆಗಳು. ಈ ಸಮಸ್ಯೆಗಳಿಗೆ ಆಗಿಂದಾಗಲೇ ನಾವು ಫುಲ್ ಸ್ಟಾಪ್ ಹಿಡ್ದಿರೇ ಇದ್ದರೆ ಅದು ನಾಳೆ ನಮ್ಮ ಮಕ್ಕಳ ತನಕ ಬೆಳ್ಕೊಂಡು ಹೋಯಿತು ಅಂದರೆ ನಾಳೆ ಮಕ್ಕಳು ಇದನ್ನೇ ಮಾಡ್ತಾರೆ. ಅದಕ್ಕೋಸ್ಕರ ಮೊದಲು ಅರಿತುಕೊಳ್ಬೇಕಾದ್ದು, ಕಲಿಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಪೋಷಕರು ನಾವು ಸರಿಯಾದ ಜ್ಞಾನವನ್ನು ಅನುಸರಿಸಿದ್ರೆ, ನಾವೆಲ್ಲರೂ ಒಂದು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಆಗ ಎಲ್ಲವೂ ಸುಧಾರಣೆ ಆಗುತ್ತೆ. ಆ ಸುಧಾರಣೆ ಬರಬೇಕಾದ್ರೆ ಹಿಂದಿನ ಪರಂಪರೆ, ಋಷಿಮುನಿಗಳ ಕಾಲದಿಂದ ಬಂದದ್ದು, ನಿಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ ಅವರು ಹೇಗೆ ಬಂದಿದ್ದಾರೆ, ಅವರು ಹೇಗೆ ಜೀವನವನ್ನು ಸುಧಾರಣೆ ಮಾಡಿದ್ದಾರೆ, ಅವರು ಹೇಗೆಲ್ಲ ಆನಂದವಾಗಿದ್ದರು, ಇದರ ಮಾಹಿತಿಯನ್ನು, ಇದಕ್ಕೆ ಅನುಭವದ ಮಾತುಗಳನ್ನು ನಾವು ಆಲಿಸಬೇಕು. ಇದು ಗ್ರಂಥದಲ್ಲಿ ಸಿಗ್ತಕ್ಕಂಥದ್ದಲ್ಲ, ಅಥವಾ ಪುಸ್ತಕದಲ್ಲಿ ಏನೋ ಓದಿಬಿಟ್ರೆ ನಮಗೆ ಬಂದ್ಬಿಡುತ್ತಾ? ಬರೋದಿಲ್ಲ. ಹಿಂದಿನ ಪರಂಪರೆ ಏನು ಹೇಳಿದೆಯೋ ಆ ಪರಂಪರೆಯಲ್ಲಿರ್ತಕ್ಕಂಥ ಹಿರಿಯರು ಯಾವ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೋ ಅದರಂತೆ ಜೀವನವನ್ನು ನಡೆಸಿದರೆ ಮಾತ್ರ ಇದೆಲ್ಲವೂ ಸಹಿತ ಸುಖಮಯವಾಗಿರುತ್ತೆ. ಅದಕ್ಕಾಗಿ ಬೆಟ್ಟದಿನಲ್ಲಿ ಗಿಡ ಇವತ್ತು ಪ್ರಾರಂಭ ಮಾಡಿ, ಇವತ್ತಾಗಲಿ ನಾಳೆಯಿಂದ 9 ದಿನದ ಕಾಲ ಇದನ್ನು ಅನುಷ್ಠಾನ ಮಾಡಿದ್ರೆ ಶೀಘ್ರವಾಗಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಬುಧವಾರ ಮಹಾವಿಷ್ಣುವಿನ ಅನುಗ್ರಹ. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ತಮ್ಮ ತಮ್ಮ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಬಹುದು. ಏನೇ ಆದರೂ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವ್ರಿಗೆ ಎಲ್ಲವೂ ಸಾಧ್ಯ. ದೇವರೇ ಇಲ್ಲ ಅಥವಾ ನಾವು ಮಾಡಿದ್ರೆ ಮಾತ್ರ ಅಥವಾ ನಮ್ಮಿಂದಲೇ ಸಾಧ್ಯ ಅಂದ್ಕೊಳ್ಳೋರಿಗೆ ಏನು ಹೇಳಿದ್ರು ಅದಷ್ಟೇ ಇರುತ್ತೆ. ಆದರೆ ಭಗವಂತ ಇದ್ದಾನೆ, ಅದಕ್ಕಾಗಿಯೇ ನಮ್ಮ ಉಸಿರಾಟ ನಡೀತಾ ಇದೆ. ಭಗವಂತ ಇದ್ದಾನೆ, ಕಾಲಕ್ಕೆ ಏನೇನಾಗಬೇಕು ಅದು ನಡೀತಾ ಇದೆ. ಬೆಳಗ್ಗೆ ಎದ್ದರೆ ಸೂರ್ಯನ ಕಿರಣ ನೋಡ್ತೀವಿ, ಸಂಜೆ ಆದರೆ ಚಂದ್ರನ ನೋಡ್ತೀವಿ. ಸೂರ್ಯ ಚಂದ್ರರೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಗ್ರಹಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಅಂಶವೇ ಇದೆ. ಹಾಗೆ ಇದೆಲ್ಲವೂ ಸಹಿತ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರಿತರೆ ಅದರ ಫಲಾಫಲಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇನ್ನು ಇವತ್ತು ಶುಕ್ಲ ಪಕ್ಷದ ಪ್ರಾರಂಭದ ದಿನ ಇವತ್ತಿನ ಪಂಚಾಂಗ ಶ್ರವಣ ಏನು ಹೇಳುತ್ತೆ ಬನ್ನಿ ಅದು ನೋಡೋಣ. ಮೊದಲು ಇವತ್ತಿನ ಪಂಚಾಂಗ ಶ್ರವಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಷ್ಣುದೇವರ ಆರಾಧನೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಇವತ್ತಿನ ಈ ಕಾಯಕದಲ್ಲಿ ಪ್ರಥಮದಲ್ಲಿ ನಾವು ತಿಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ದೇವರ ಮತ್ತು ವಿಶೇಷವಾಗಿರ್ತಕ್ಕಂಥ ಜಾತ್ರೆ, ಜನ್ಮೋತ್ಸವದ ಪೂಜಾ ಅನುಷ್ಠಾನಗಳಲ್ಲಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯನ್ನು ಹಚ್ಚಿದಾಗ ಅಲ್ಲಿ ಆ ಪರಿಸರದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ಶುರುವಾಗುತ್ತೆ. ಆಧ್ಯಾತ್ಮಿಕತೆ, ಧಾರ್ಮಿಕತೆ ಮತ್ತು ಸುಗಂಧಭರಿತವಾಗಿರ್ತಕ್ಕಂತಹ ಈ ಒಂದು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯನ್ನು ಹಚ್ಚೋದು ಅಷ್ಟೇ ವಿಶೇಷ. ಇನ್ನು ಸದ್ಗುರು ಆಯುರ್ವೇದ ಶಾಂಪೂ ಮತ್ತು ಕಂಡೀಷನರ್. ಸದ್ಗುರು ಆಯುರ್ವೇದ ಮತ್ತು ಕಂಡೀಷನರ್ ಆಯುರ್ವೇದದಲ್ಲಿ ಅಂದರೆ ಸದ್ಗುರು ಆಯುರ್ವೇದದಲ್ಲಿ ಶಾಂಪೂ ಮತ್ತು ಕಂಡೀಷನರ್ ಎಂಬತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರ ಮನೆ ಮಾತಾಗಿದೆ, ಎಲ್ಲರ ಕೈಗೆಟುಕುವಂಥ ದರದಲ್ಲಿದೆ. ಎಲ್ಲರೂ ತಗೊಳ್ಳಿ, ಇದನ್ನು ಪ್ರೋತ್ಸಾಹಿಸಿ ಮತ್ತು ಆರೋಗ್ಯಕರವಾದಂಥ ಕೇಶಕ್ಕೆ ದಾರಿ ಮಾಡಿಕೊಡಿ. ಒಳ್ಳೆಯದಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತೂ ನಿನ್ನೆ ಅಮಾವಾಸ್ಯೆ. ನಿನ್ನೆ ಸಾಕಷ್ಟು ಜನ ಇದರ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಅಮಾವಾಸ್ಯೆಯೆಂದು ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಒಳಿತನ ಕಾಣಬೇಕು ಎಂಬತಕ್ಕಂಥವ್ರು ನೋಡಿ, ಗಂಡಾಂತರ ಎಂಬತಕ್ಕಂಥದ್ದು ಬೀಸೋದೊಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷು ಅಂತ ಹೇಳ್ತಾರೆ. ಹಾಗೆ ಕೆಲವು ರತ್ನಗಳು ಮೈಮೇಲೆ ಬಂದು ಕೂತ್ಕೊಂಡಾಗ ಆ ಕ್ಷಣ ಬಂದೊದಗುವಂಥ ಗಂಡಾಂತರಗಳಿಂದ ನಾವು ಹೊರಗಡೆ ಬರ್ಬೋದು, ಸಮಸ್ಯೆಗಳಿಂದ ಮುಕ್ತರಾಗ್ಬೋದು, ನೆಮ್ಮದಿಯನ್ನು ಕಾಣಬಹುದು, ಆರೋಗ್ಯಕರವಾಗಿರಬಹುದು. ಮನುಷ್ಯರಿಗೆ ಕಣ್ತುಂಬ ನಿದ್ದೆ ಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಕಣ್ತುಂಬ ನಿದ್ದೆ ಇರಬೇಕು,
ಹೊಟ್ಟೆಗೆ ಬೇಕಾದಷ್ಟು ಪ್ರಸಾದ ಆಗಬೇಕು, ಒಳ್ಳೆ ಮನಸ್ಥಿತಿಯಲ್ಲಿ ಒಳ್ಳೆ ಚಿಂತನೆಗಳು ಬರಬೇಕು. ಇದು ಬರಬೇಕು ಅಂದರೆ ನಮ್ಮೊಳಗಿರುವಂತಹ ನೆಗೆಟಿವಿಟಿ ದೂರ ಆಗಬೇಕು, ಒಂದಷ್ಟು ಪಾಸಿಟಿವ್ ಎನರ್ಜಿ ಬೇಕು. ಮತ್ತು ನಮ್ಮ ಮೇಲೆ ಒಂದು ಅದ್ಭುತವಾದಂಥ ರತ್ನ ಇದ್ದರೆ ಆ ರತ್ನದಿಂದ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೆಂಡೆಂಟಿನಿಂದ ನಮ್ಮ ಭವಿಷ್ಯത്തെ ಒಂದು ಬದಲಾವಣೆ ಆಗಬೇಕು. ಅಂತಹ ನಿಟ್ಟಿನಲ್ಲಿ ನೋಡೋದಾದರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಯಾರು ಧರಿಸಿದಾರೋ ಅವರೆಲ್ಲರಿಗೂ ಅದೃಷ್ಟದ ರೇಖೆಗಳಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಅವರವರ ಜನ್ಮ ನಕ್ಷತ್ರಚಾರ ಪ್ರಕಾರ ಅವರ ಭವಿಷ್ಯದಲ್ಲಿ ಬಂದು ಹೋಗುವಂಥ ಸಮಸ್ಯೆಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಣಬಹುದಾದರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅದೃಷ್ಟ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಲ್ಕ್ ಮಾರ್ಕ್ ಸ್ಯಾರಿಗಳು, ಸಿಲ್ಕ್ ಮಾರ್ಕ್ ಸೀರೆ, ಪ್ರತಿಯೊಂದು ಸೀರೆಯಲ್ಲೂ ಸಿಲ್ಕ್ ಮಾರ್ಕ್ ಇರಬೇಕು. ಪ್ರತಿಯೊಂದು ಅಂದರೆ ಅದು ಕಾಟನ್ ಅಂತಲ್ಲ, ಅಪ್ಪಟ ರೇಷ್ಮೆ ಸೀರೆ. ಅಪ್ಪಟ ರೇಷ್ಮೆ ಸೀರೆಯನ್ನು ನೀವು ತೊಗೊಂಡಾಗ, ಮೈಸೂರು ಸಿಲ್ಕ್ ತೊಗೊಂಡಾಗ ಅದರಲ್ಲಿ ಒಂದು ಸಿಲ್ಕ್ ಮಾರ್ಕ್ ಇರಬೇಕು. ಆ ಸಿಲ್ಕ್ ಮಾರ್ಕ್ ಇತ್ತು ಅಂದ್ಕೊಳ್ಳಿ, ಅದು ನಿಜಕ್ಕೂ ಒಂದು ಕರೆಕ್ಟಾಗಿ ಕ್ರಮಬದ್ಧವಾಗಿ ವಿಶೇಷವಾಗಿ ಒಳ್ಳೆ ಗುಣವುಳ್ಳಂಥದ್ದು. ಮತ್ತು ನಿಮಗೆ ಆ ಸೀರೆ ಇವತ್ತಲ್ಲ ನಾಳೆ ಅದರ ಬೆಲೆ ಹಾಗೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಲಲಿತಾಂಬಿಕಾಯ ನಮಃ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ. ಇವತ್ತಿನಿಂದ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುರುವಾಯಿತು. ಜ್ಯೇಷ್ಠನೂ ಬಂದಾಯಿತು. ಆದರೆ ಜ್ಯೇಷ್ಠ ಮಾಸ ಇನ್ನೂ ಬರೋದಕ್ಕೆ ಮುನ್ನನೇ ಆಷಾಢದಲ್ಲಿ ಏನು ಗಾಳಿ ಇತ್ತೋ ಆ ಗಾಳಿ ಈಗಾಗಲೇ ಬೀಸ್ತಾ ಇದೆ. ಅತಿಯಾದಂತಹ ತಂಪು ಗಾಳಿ ಶುರುವಾಗಿದೆ. ಒಂದಷ್ಟು ಕಡೆ ಮುಂಗಾರು ಶುರುವಾದಂಗಾಗಿದೆ. ಏನೇ ಆದರೂ ಪ್ರಸ್ತುತ ತುಂಬಷ್ಟು ಥಂಡಿ ಇರೋದರಿಂದ, ಕೋಲ್ಡ್ ಇರೋದರಿಂದ, ಹೊರಗಡೆ ಶೀತ ಇರೋದರಿಂದ ನಿಮ್ಮ ಆರೋಗ್ಯದ ಕಡೆ ಬಹಳ ಗಮನ ಬೇಕು. ನೋಡಿ, ಯಾವಾಗ ಅಧಿಕವಾದಂಥ ಶೀತ ಬಾಧೆ ಶುರುವಾಗುತ್ತೋ, ಅದು ತುಂಬ ಕೋಲ್ಡ್ ಆಗುತ್ತೋ, ಆ ಕೋಲ್ಡು ತಂಪಾದಾಗ ಮಾತ್ರನೇ ಈ ಕೋವಿಡ್ ಅಂತನೋ ಮತ್ತೊಂದೋ ಮಗದೊಂದೋ ಆ ರೋಗ ಲಕ್ಷಣಗಳು ಎದ್ದೇಳುವಂಥದ್ದು. ಹಾಗಾಗಿ ಇಂತಹ ಸಮಯದಲ್ಲಿ ಕಾದಾರಿರ್ತಕ್ಕಂಥ ನೀರು, ಬಿಸಿನೀರು ಕುಡಿತಕ್ಕಂತಹದ್ದು, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಪದಾರ್ಥಗಳನ್ನೇ ತಗೊಳ್ಳುವಂಥದ್ದು, ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇನ್ನೂ ನಾವು ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಪ್ರಾರಂಭದಲ್ಲಿದ್ದೇವೆ. ಆಗಲೇ ಈ ಸಮಸ್ಯೆಗಳಿದೆ. ಅದಕ್ಕಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಶುಕ್ಲಪಕ್ಷ 28/5/2025 ಬುಧವಾರ. ಇವತ್ತು ಪ್ರತಿಪತ್, ಉಪರಿ ದ್ವಿತೀಯನೂ ಇದೆ ಇವತ್ತು. ಅಂದರೆ ಪ್ರತಿಪತ್ತು ಜೊತೆಗೆ ಉಪರಿ ದ್ವಿತೀಯ ಇದೆ. ಇನ್ನು ಇವತ್ತು ಮೃಗಶಿರ ನಕ್ಷತ್ರ ಮಹಾನಕ್ಷತ್ರವೇ ಇದೆ. ಅಂದರೆ ಶುಕ್ಲಪಕ್ಷದ ಪ್ರಾರಂಭ ಮೃಗಶಿರ ನಕ್ಷತ್ರವಾದ್ದರಿಂದ ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಮೃಗಶಿರ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಮೃಗಶಿರ ನಕ್ಷತ್ರದವರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಿ ಅಥವಾ ಒಂದಷ್ಟು ಶುಭ ಕಾರ್ಯಗಳನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇದ್ದಿರಿ, ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತಿನ ಕಾಯಕದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಇವತ್ತು ಶುಕ್ಲಪಕ್ಷದ ಪ್ರಾರಂಭವಾದ್ದರಿಂದ ಇವತ್ತು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಬೆಳಗ್ಗೆ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡ್ತಾ ಒಂದು ಚಿಟಿಕೆ ಬೆಲ್ಲನೋ ಒಂದು ಚಿಟಿಕೆ ಸಕ್ಕರೆನೋ ನಾಲಿಗೆ ಮೇಲೆ ಹಾಕ್ಕೊಂಡು ಸಿಹಿ ತಿನ್ಕೊಂಡು ನೀವು ಆಚೆ ಕಡೆ ಹೊರಟ್ರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಬದಲಾವಣೆ, ತುಂಬ ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಯಾ ಕಾಲದಲ್ಲಿ ಸಂಭವಿಸುವಂತಹ ಅನುಷ್ಠಾನ ನೋಡಿ, ಪ್ರತಿ ಮಾಸಗಳಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ನಿನ್ನೆ ಶನೈಶ್ಚರನಿಗೆ ವಿಶೇಷವಾದಂತಹ ಪೂಜಾ ಅನುಷ್ಠಾನ ನಡೆಸಿದ್ವಿ. ಒಂದು ದೇವಾಲಯ ದೇವಸ್ಥಾನಗಳಲ್ಲಿ ಏನು ಅನುಷ್ಠಾನ ಆಗುತ್ತೋ ಅಷ್ಟೇ ಅನುಷ್ಠಾನ ಜವಾಬ್ದಾರಿ ಒಂದಿಷ್ಟು ಚಿಕ್ಕದಾಗಿ ಚುಟುಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಸ್ತೀವಿ. ಇನ್ನು ಈಗ ಆದಷ್ಟು ಒಂದೊಂದು ಮಾಸಕ್ಕೆ ಸಂಬಂಧಪಡ್ತಕ್ಕಂತಹ ಅನುಷ್ಠಾನಗಳೇನೆಂಬತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೀವಿ. ಜ್ಯೇಷ್ಠ ಆದ ನಂತರ ಇನ್ನು ಬರ್ತಕ್ಕಂಥದ್ದು ಆಷಾಢ. ಆಷಾಢ ಆದ ತಕ್ಷಣ ಬರ್ತಕ್ಕಂಥದ್ದೇ ಶ್ರಾವಣ. ಶ್ರಾವಣ ಆಯಿತು ಅಂದರೆ ಭಾದ್ರಪದ. ನೋಡಿ ಹೇಗೆ ಹೊರಳ್ತಾ ಇದೆ. ವರ್ಷ ಎಂಬತಕ್ಕಂಥದ್ದು, ವರ್ಷದ ದಿನಗಳೆಂಬತಕ್ಕಂಥದ್ದು ಭಾಳ ವೇಗವಾಗಿ ಮುಂದೆ ನಡೀತಾ ಇದೆ. ನೋಡ್ತಾ ಇದ್ದ ಹಾಗೆ ಯುಗಾದಿ ಆಯಿತು, ಶ್ರೀರಾಮನವಮಿ ಆಯಿತು, ಎಲ್ಲ ಥರ ಅನುಷ್ಠಾನಗಳು ನಡೀತಾ ಹೋಗ್ತಾ ಇದೆ. ಯಾವುದೂ ನಿಲ್ತಕ್ಕಂಥದ್ದಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ದಿನ ಕಳೀತಕ್ಕಂಥದ್ದಿದೆಯಲ್ಲ, ದಿನದ 24 ಗಂಟೆ ಬಹಳ ವೇಗವಾಗಿ ಮುಂದೆ ಹೊರಟೋಗುತ್ತೆ. ಇವತ್ತು ಶುಕ್ರವಾರ ಶನಿವಾರ ಬಂತು ಅಂದರೆ, ಭಾನುವಾರ ರಜೆ ಸಿಕ್ತು ಅಂದರೆ, ಹಿಂದಲೇ ಸೋಮವಾರ ಶುರುವಾದರೆ ಇನ್ನು ಆಗೋಯ್ಗೋ ಅನ್ನೋಷ್ಟೊತ್ತಿಗೆ ಬಂದೇ ಬಿಡುತ್ತೆ ಶುಕ್ರವಾರ. ಹೀಗಿದೆ ಭವಿಷ್ಯತ್ತು. ಹಾಗಾಗಿ ಇಲ್ಲಿ ಯಾರಾದರೂ ಸಹಿತ ತಾವು ಮಾಡುವಂಥ ಕಾಯಕವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ದಿನ ಕಳೆಯೋದು ಹಾಗೇ ಇರುತ್ತೆ. ಕೆಲವೊಬ್ಬರು ಹೇಳ್ತಿರ್ತಾರೆ, ಅಯ್ಯೋ ದಿನ ಕಳೆಯೋಕ್ಕೆ ಆಗಲ್ಲಪ್ಪ, ಏನು ಮಾಡಿದ್ರೂ ಸಮಯ ಮುಂದಕ್ಕೆ ಹೋಗೋದಿಲ್ಲ ಅಂತಾರೆ. ಸಮಯ ಮುಂದಕ್ಕೆ ಹೋಗಲ್ಲ ಅನ್ನೋರಲ್ಲ, ನಿಮ್ಮಲ್ಲಿ ಮನಸ್ಥಿತಿನ ಆದಷ್ಟು ಎಂಗೇಜ್ ಆಗಿ ಇಟ್ಕೊಳ್ಬೇಕು. ಏನಾದರೂ ಒಂದು ಕೆಲಸ ಮಾಡಬೇಕು, ಯಾವುದಾದ್ರೂ ಒಂದು ಜವಾಬ್ದಾರಿಯಲ್ಲಿ ಇರಬೇಕು.
ಯಾವುದಾದ್ರೂ ಒಂದು ಜವಾಬ್ದಾರಿ ಹೊತ್ಕೊಂಡು ಕೆಲಸ ನಡೆಸಿದ್ರೆ ಅದು ಸುಭಿಕ್ಷವಾಗಿರುತ್ತೆ. ಬರೀ ಊಟ ಮಾಡೋದು, ರೂಮ್ ಸೇರ್ಕೊಳ್ಳೋದು, ಊಟ ಮಾಡೋದು, ರೂಮ್ ಸೇರ್ಕೊಳ್ಳೋದು ಮಾಡಿದ್ರೆ ನಿಮ್ಮ ಸಮಯ ಹೇಗೆ ಹೋಗಬೇಕು? ಜೊತೆಗೆ ನಿಮ್ಮ ಕಾಯಕ, ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ನಿಮ್ಮ ಬದುಕನ್ನು ನೀವು ನೋಡ್ತಾ ಕೂತ್ಕೊಂಡ್ರೆ ಮುಂದೆ ಆಗು ಹೋಗುಗಳ ಬಗ್ಗೆ ಏನು ಚಿಂತನೆ ಮಾಡ್ತೀರಿ? ಹೇಗಿರುತ್ತೆ? ಮನುಷ್ಯ ಹುಟ್ಟಿದ್ದಾನೆ, ಹೋಗೋದು, ಹುಟ್ಟೋದು ಹೋಗೋದು ಎರಡು ಸತ್ಯವೇ. ತಾಯಿ ಗರ್ಭದಿಂದ ಬರ್ತಕ್ಕಂಥದ್ದು, ಕೊನೆಗೊಂದು ದಿವಸ ಯಾತ್ರೆ ಇರ್ತಕ್ಕಂಥದ್ದು. ಇದ್ರ ಮಧ್ಯದಲ್ಲಿ ಏನೂ ಬದಲಾವಣೆ ಬರೋದಿಲ್ಲ. ಅದೆಲ್ಲರಿಗೂ ಇರ್ತಕ್ಕಂಥದ್ದೇ ಶಾಸನ, ಅದು ಬರೆದಿಟ್ಟಿರ್ತಕ್ಕಂಥದ್ದು. ಗಿಡವಾಗಿ ಸಣ್ಣದಾಗಿ ಹುಟ್ಟುವಂಥ ಗಿಡ ಅದು ಹೆಮ್ಮರ ಆದಮೇಲೂ ಸಹಿತ ಒಂದು ಗಾಳಿಗೋ ಅಥವಾ ಜೋರು ಬಿರುಗಾಳಿಗೋ ಬಿದ್ದೋಗ್ಬಿಡುತ್ತೆ. ಅದು ಸಹಜವೇ, ಅದು ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಒಂದು ಸಣ್ಣದಾದಂಥ ಒಂದು ಪಕ್ಷಿ ಪ್ರಾಣಿಗಳನ್ನು ಸಾಕ್ಕೊಂಡ್ರೂ ಸಹಿತ ಆ ಪಕ್ಷಿ ಪ್ರಾಣಿಗಳು ಸಹಿತ ಬೆಳೆದು ದೊಡ್ಡದಾದ ಮೇಲೆ ಒಂದಲ್ಲ ದಿವಸ ನಮ್ಮನ್ನು ಬಿಟ್ಟು ಹೊರಟೋಗುತ್ತವೆ. ಇಷ್ಟೇ ಪ್ರಪಂಚ. ಆದರೆ ಇದರ ಮಧ್ಯದಲ್ಲಿ ನಾವು ಏನು ಸಾರ್ಥಕ ಮಾಡಿದ್ದೀವಿ, ನಮ್ಮ ಬದುಕನ್ನು ಏನು ಹೇಗೆ ನಡೆಸಿದ್ದೀವಿ, ಜೊತೆಗೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕತೆ ಏನು, ಅದನ್ನ ಬಗ್ಗೆ ಒಂದಷ್ಟು ಆಲೋಚನೆ ಮಾಡುತ್ತಾ ಹೊರಟಾಗ ಮಾತ್ರ ಈ ಸತ್ಯಾಸತ್ಯತೆಗಳೇನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಬುಧವಾರ, ಮಹಾವಿಷ್ಣುವಿನ ವಾರ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ಭಗವಂತ ಸೃಷ್ಟಿ ಸ್ಥಿತಿ ಲಯನೆಂದು ನಿನ್ನಿಂದ ಈ ಎಲ್ಲವೂ ಸಹಿತ ಜಗತ್ತಿದೆ. ಹಾಗಿದ್ದ ಮೇಲೆ ಆಯಾ ಕಾಲದಲ್ಲಿ ನಮ್ಮ ಕಾಯಕವನ್ನು, ನಮ್ಮ ಕೆಲಸ ಕಾರ್ಯಗಳನ್ನು, ಜವಾಬ್ದಾರಿಯುತವಾದಂಥ ಕಾಯಕವನ್ನು ನಾವು ಮಾಡಿ ಮುಂದೆ ನಡಿಬೇಕಾದ ಧರ್ಮ ಅಂತ ಚಿಂತನೆ ಮಾಡಿದ್ರೆ ಅದರ ಫಲಗಳು ಖಂಡಿತ ಹೆಚ್ಚಿನದ್ದಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಜ್ಯೇಷ್ಠ ಮಾಸದ ಮೊದಲನೇ ದಿನದ ಇವತ್ತು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಬುಧವಾರ ಮತ್ತು ಶನಿವಾರ ಬಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಇವತ್ತಿಗೂ ನಡೆಸುವವರಿದ್ದಾರೆ. ಶಬರಿಮಲೆಯಲ್ಲಿ ಸ್ವಾಮಿ ಶಬರಿಮಲೆಯ ಆಸ್ಥಾನದಲ್ಲೂ ಸಹಿತ ಅಯ್ಯಪ್ಪನಿಗೆ ಒಂದು ವಿಶೇಷವಾದಂಥ ಪ್ರಾರ್ಥನೆ ಜ್ಯೇಷ್ಠ ಪ್ರಾರಂಭದ ದಿನ ಬುಧವಾರ ಇವತ್ತು ನಡೀತಾ ಇರುತ್ತೆ. ಹಾಗಾಗಿ ಅಯ್ಯಪ್ಪನ ಭಕ್ತರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿಫಲದ ಕಡೆ ಗಮನ ಹರಿಸುವಂಥದ್ದಿದೆ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥೈಸ್ಕೊಳ್ದಿದ್ರೆ ನಿಮ್ಮ ಫಲಾಫಲಗಳೆಂಬತಕ್ಕಂಥದ್ದು ಸರಿಯಾಗಿ ನಿಲ್ತಕ್ಕಂಥದ್ದಲ್ಲ. ಜೊತೆಗೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದನ್ನು, ಬೇಕು ಬೇಡಗಳನ್ನು ಸರಿಯಾಗಿ ಅರ್ಥಕೊಳ್ಳದಿರ ಇದ್ದರೆ ಅಲ್ಲೂ ಸಮಸ್ಯೆ ಎಂಬತಕ್ಕಂಥದ್ದಾಗುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ವೃತ್ತಿಧರ್ಮ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಹಿರಿಯರ ಮಾತನ್ನು ಆಲಿಸಿ. ನಿಮಗೆ ಕೆಲವು ಸರ್ತಿ ಮನಸ್ಸು ಒಪ್ಪೋದಿಲ್ಲ, ನೀವು ಮಾಡುವ ಕೆಲಸ ನಿಮ್ಮ ಆತ್ಮಕ್ಕೂ ಒಪ್ಪೋದಿಲ್ಲ, ಆದರೆ ಆ ಕೆಲಸದಲ್ಲಿ ಒಂದು ಅರ್ಥ ಇರುತ್ತೆ. ಜೊತೆಗೆ ಹೇಳುವಂತಹ ಅವರ ಮಾತಿಗೆ ಒಂದು ಸೂಕ್ತವಾದಂತಹ ಮೌಲ್ಯ ಇದೆ. ಹಾಗಾಗಿ ಯಾರು ನಿಮಗೆ ಯಾವ ವಿಚಾರವನ್ನು ಹೇಳ್ತಾರೆ ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕು. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿರ್ತಕ್ಕಂಥವ್ರು, ಆರೋಗ್ಯದಲ್ಲಿ ಏನೋ ತೊಂದರೆ ಆಗಿ ನರಳುತ್ತಿರ್ತಕ್ಕಂಥವ್ರು ಸರಿಯಾದ ವೈದ್ಯರ ಬಳಿ ನಿಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಬೇಕು. ಯಾಕೆಂದರೆ ಇಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಪ್ರಸ್ತುತ ಇರತಕ್ಕಂಥ ವಾತಾವರಣದಲ್ಲಿ ನಿಮ್ಮ ಆರೋಗ್ಯದಿಂದ ಸಾಕಷ್ಟು ನೋವು ಅನುಭವಿಸಬೇಕಾಗತ್ತೆ. ಇಲ್ಲಿ ಸಮಸ್ಯೆ ಬರೀ ನಿಮ್ಮದು ಮಾತ್ರ ಅಲ್ಲ, ಮನೆಯಲ್ಲಿ ಒಬ್ಬರ ಆರೋಗ್ಯ ಕೆಟ್ಟಿದೆ ಅಂದರೆ ಆ ಇಡೀ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ಮನಸ್ಸಿನ ಮೇಲೂ ಒಂದು ಗದಾಪ್ರಹಾರವೇ. ಅದಕ್ಕಾಗಿ ಎಲ್ಲರ ಮನಸ್ಸು ಚೆನ್ನಾಗಿದ್ದು ನೀವು ಚೆನ್ನಾಗಿರಬೇಕಾದ್ರೆ ನಿಮ್ಮ ಆರೋಗ್ಯದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಒಂದು ಕುಟುಂಬದಲ್ಲಿ ಬಂದು ಒದಗುವಂಥ ಯಾವುದೇ ಸಮಸ್ಯೆಗೂ ಅಲ್ಲಿಂದಲೇ ಪರಿಹಾರವನ್ನು ಮನೆ ಮಂದಿ ಎಲ್ಲರೂ ಕೂತು ಆಲೋಚನೆ ಮಾಡೋದು ಖಂಡಿತ ತಪ್ಪಲ್ಲ. ಆಗಲೇ ಒಂದು ಬಂಧುತ್ವ, ಒಂದು ಬಾಂಧವ್ಯ ಅಂತ ಹೇಳ್ತಕ್ಕಂಥದ್ದು. ಯಾರೂ ಗತಿ ಇಲ್ದಿರ ಇದ್ದರೆ ನೀನು ಏನು ಅನುಭವಿಸಿದ್ರು ನಿನ್ನ ಹಣೆ ಬರ. ಆದರೆ ಇಷ್ಟು ಜನ ಮನೇಲಿದ್ದಾಗ ಯಾರಾದರೂ ಒಬ್ಬರಿಗೆ ಸಮಸ್ಯೆ ಅಂತಾದಾಗ ಆ ಸಮಸ್ಯೆ ಇರ್ತಕ್ಕಂಥವ್ರನ್ನ ನಾವೆಲ್ಲರೂ ನೋಡಿ ಅದಕ್ಕೆ ಬೇಕು ಬೇಡಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಅದು ಬಹಳ ಒಳ್ಳೆಯದು. ಅದು ಮೇಷರಾಶಿಯವರಿಗೆ ಅಂತಹ ಒಂದು ವಿಶೇಷತೆ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ಹೊಸ ಬಟ್ಟೆಗಳನ್ನು ಧರಿಸುವಂಥದ್ದು, ಹೊಸದಾದಂಥ ವಸ್ತುಗಳನ್ನು ಮನೆಗೆ ತರ್ತಕ್ಕಂಥದ್ದು, ಏನಾದರೂ ಒಂದು ಬಿಸ್ನೆಸ್ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಸಾಲ ಮಾಡಿ ಆದರೂ ಸರಿ ಯಾವುದಾದ್ರು ಒಂದು ವಿಚಾರದಲ್ಲಿ ಒಂದಷ್ಟು ಹಣಕಾಸನ್ನು ಇನ್ವೆಸ್ಟ್ ಮಾಡಿ ಏನಾದರೂ ಒಂದಿಷ್ಟು ಸಂಪಾದನೆ ಮಾಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳಲ್ಲಿ ಇರ್ತಕ್ಕಂಥದ್ದು. ಹೀಗೆ ಒಂದಲ್ಲ ಒಂದು ವಿಭಿನ್ನವಾಗಿ ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿಮ್ಮ ಬದುಕಲ್ಲಿರೋದ್ರಿಂದ ನೀವೇನು ಮಾಡಿದ್ರೂ ಅದರ ಲಾಭ ನಷ್ಟಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ
ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಗೋಧಿ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಮತ್ತು ಗೋಧಿಯನ್ನು ಒಂದು ಕಡೆ ಇಟ್ಟು ಅದರ ಮೇಲೆ ₹1 ನಾಣ್ಯವನ್ನು, ₹10 ನಾಣ್ಯವನ್ನು ಇಟ್ಟು ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ಬಂದೊದಗುವಂಥ ಯಾವುದೇ ದೋಷಗಳಿದ್ದರೂ ಎಲ್ಲದರಿಂದಲೂ ಮುಕ್ತರಾಗಿ ಒಂದಿಷ್ಟು ಒಳಿತು ಸಿಗುವಂಥದ್ದಾಗಲಿ ಅಂತ ನಂಬಿಕೊಂಡು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಜೊತೆಗೆ ಇವತ್ತಿನ ಕಾಯಕದಲ್ಲಿ ಅಂದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ಇವತ್ತು ನೀವು ಯಾವ ಕೆಲಸವನ್ನು ಮಾಡಿದ್ರೂ, ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೂ ಆ ಫಲಗಳಲ್ಲಿ, ಆ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಆದರೆ ವಿಷ್ಣುದೇವರ ಆರಾಧನೆಯಿಂದ ಸಾಧ್ಯವಾದರೆ ಶ್ವೇತವರ್ಣದ ಪುಷ್ಪಗಳಿಂದ ಮಹಾವಿಷ್ಣುವಿನ ಪಾದದ ಮೇಲೆ ಪುಷ್ಪಗಳನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತಿ ನೆಮ್ಮದಿಯುತವಾಗಿರುತ್ತೆ. ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಕುಟುಂಬಸ್ಥರೊಂದಿಗೆ, ಬಂಧು ಮಿತ್ರರೊಂದಿಗೆ, ಸ್ನೇಹಿತರೊಂದಿಗೆ ಅಥವಾ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಏನು ವ್ಯವಹಾರಗಳು ಮಾಡಬೇಕು ಅಂತ ಇವತ್ತು ನಿಮ್ಮ ಮನಸ್ಸು ಹುಚ್ಚೆದ್ದು ಕುಣಿಯುತ್ತೋ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಇವತ್ತು ನೀವು ಯಾರೊಬ್ಬರನ್ನ ನಂಬಿ ಮುಂದೆ ಹೋದರೂ ಅಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ. ಅದರಲ್ಲೂ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 11 ನಿಮಿಷದವರೆಗೂ ಇಂತಹದ್ದೇ ಕನ್ಫ್ಯೂಷನ್ಸ್ ಇದೆ. ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಸರಿ ತಪ್ಪುಗಳನ್ನು ಸರಿಯಾಗಿ ಆಲೋಚನೆ ಮಾಡಲಿಕ್ಕಾಗದಂಥ ಪರಿಸ್ಥಿತಿ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಆದರೆ ಬೇಡವಾದ ವಿಚಾರಗಳು ತಲೆ ತುಂಬಿಕೊಂಡಿರ್ತೀರಿ. ಬೇಕಾದ ವಿಚಾರಗಳಿಗೆ ಸ್ಥಳ ಇಲ್ಲದಂತೆ ಮಾಡಿಕೊಂಡಿದ್ದೀರಿ. ಹಾಗೆ ಇವತ್ತು ನೀವು ಧರಿಸುವಂಥ ವಸ್ತ್ರದಿಂದ ಹಿಡಿದು ನಿಮ್ಮ ಆಹಾರ ಪದ್ಧತಿವರೆಗೂ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳಾಗತ್ತೆ. ಕಾಯಕ ಕೆಲಸ ಆದ ನಂತರ ಅಯ್ಯೋ ಹೀಗಾಯ್ತಲ್ಲ ಅಂತ ಮನಸ್ಸಿಗೆ ನೊಂದುಕೊಳ್ತೀರಿ. ಆದರೆ ಆಗೋದಕ್ಕೆ ಮುನ್ನ ಪೂರ್ವಭಾವಿಯಾಗಿ ಏನು ಚಿಂತನೆ ಮಾಡಬೇಕು ಅದನ್ನು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಇದರ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತು ಆರೋಗ್ಯದಲ್ಲಿ ಬಹಳ ಗಮನ ಕೊಡಬೇಕು. ಹಾಗೆ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ತುಂಬ ತಾಳ್ಮೆ ಬೇಕು. ಮಾತಿಗೆ ನಾನು ಮೌನವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಒಳಿತು ಅಂತ ಹೇಳ್ಬೋದು. ಇವತ್ತು ನೀವು ಮಾಡುವ ಎಲ್ಲ ಕೆಲಸವೂ ಸಹಿತ ಹೀಗೆ ಲಾಭ ಆಗುತ್ತೆ ಅಂತಿಲ್ಲ. ಅದಕ್ಕೋಸ್ಕರ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರುವಂತಹ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯ ನಂತರ ಅಂದರೆ ಅಪರಾಹ್ನ ಕಾಲದಲ್ಲಿ ಆಗಷ್ಟೇ ನೀವು ಪ್ರಯತ್ನವನ್ನು ಪಟ್ಟರೆ ಲಾಭವನ್ನು ಗಳಿಸಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಚೆನ್ನಾಗಿದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣುವಂಥದ್ದಿದೆ. ವ್ಯಾಪಾರ ವ್ಯವಹಾರಗಳ ಕಡೆ ಹೆಚ್ಚು ಗಮನ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂತಹದ್ದಿದೆ. ಯಾರಿಂದಲಾದರೂ ಏನಾದರೂ ಸಹಾಯ ತಗೊಳ್ಬೇಕು ಅಂದರೆ ನೀವು ಕೇಳಿದ ಮರುಕ್ಷಣ ಅವರು ನೀವು ₹10 ಕೇಳಿದರೆ ಕನಿಷ್ಠ ಪಕ್ಷ ₹1 ಆದರೂ ಕೊಟ್ಟು ನಿಮ್ಮ ಮನಸ್ಸನ್ನು ಸಮಾಧಾನ ಪಡಿಸ್ತಾರೆ. ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಉದ್ವೇಗತನ, ನಿಮ್ಮ ಮನಸ್ಸಲ್ಲಿರುವಂತಹ ಕೆಲವು ನೋವಿನ ಕ್ಷಣ, ನಿಮಗೆ ಯಾರು ಆತ್ಮೀಯರಾಗಿದ್ದು ಅವರು ಆತ್ಮೀಯರಲ್ಲೇ ಒಂದಷ್ಟು ವಿಷ ತುಂಬುವಂಥ ಪರಿಸ್ಥಿತಿ ಇದ್ದರೂ ಅವರೆಲ್ಲರೂ ತಾನಾಗ್ತಾನು ದೂರ ಆಗಿ ಒಳ್ಳೆ ಸಜ್ಜನರ ಸವಾಸದಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬಹುದು. ಅದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಗಣಪತಿಯ ಕ್ಷೇತ್ರ ಇದ್ದರೆ ಅಥವಾ ಗಣಪತಿಯ ಸಾನ್ನಿಧ್ಯ ಇದ್ದರೆ ಅಥವಾ ನಿಮ್ಮ ಮನೆಯೇ ಒಂದು ಗಣಪತಿ ವಿಗ್ರಹಕ್ಕೆ 21 ಗರಿಕೆಯನ್ನು ಇಟ್ಟು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳಿ ನಮಸ್ಕಾರ ಮಾಡಿ ಬರೋದರಿಂದ ಕರ್ಕಾಟಕ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸೋದ್ರಿಂದ ಸಾಕಷ್ಟು ಆರೋಗ್ಯಕರವಾದಂಥ ಚಿಂತನೆಗಳಿದೆ. ನಮ್ಮಲ್ಲಿರುವಂತಹ ನೆಗೆಟಿವಿಟಿನ ದೂರ ಮಾಡ್ಕೊಳ್ಬಹುದು. ಕೆಲವಷ್ಟು ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಆಗುವಂತಹ ಅಥವಾ ಯಾರೋ ಮಾಡಿ ಹಾಕಿರ್ತಕ್ಕಂತಹ ದಾಟಿದ್ರೂ ಆ ದೋಷಗಳಿಂದ ನಾವು ದೂರ ಆಗಬೇಕಾದ್ರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟು ಅತ್ಯುತ್ತಮವಾದಂತಹ ಕಾಯಕವನ್ನು ನಡೆಸುತ್ತೆ. ಯಾರ ಹೃದಯ ಸಿಂಹಾಸನವನ್ನು ಆಳುತ್ತೋ ಅವರಲ್ಲಿರುವಂಥ ದೋಷಗಳು ಖಂಡಿತ ದೂರ ಆಗುತ್ತೆ. ಇದು ಸತ್ಯ. ಹಾಗಾಗಿ ಸಾಕಷ್ಟು ಜನದ ಅನುಭವದ ಮಾತು ದಿ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಇದೆ ಎಂಬತಕ್ಕಂಥ ನುಡಿಯೇ ಸಾಕಷ್ಟು ಕಡೆ ಕೇಳಿ ಬರ್ತಿದೆ. ಅದಕ್ಕಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ಧರಿಸಬಹುದು. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ, ಅದರಲ್ಲೂ ಜ್ಯೇಷ್ಠ ಮಾಸದ ಪ್ರಾರಂಭದ ದಿನ ಬುಧವಾರ. ಇವತ್ತಿನ ದಿವಸ ವಿಷ್ಣುದೇವರನ್ನೇ ಪ್ರಾರ್ಥನೆ ಮಾಡಬೇಕು.
ವಿಷ್ಣುದೇವರನ್ನು ಪ್ರಾರ್ಥನೆ ಮಾಡ್ತಾ ಸಿಂಹರಾಶಿಯವರು ಶ್ರದ್ಧೆಯಿಂದ ಭಕ್ತಿಯಿಂದ ತಮ್ಮ ಕಾಯಕವನ್ನು ಮುಂದುವರಿಸಿದ್ರೆ ಇವತ್ತು ಎಲ್ಲವೂ ಸಹಿತ ಸುಭಿಕ್ಷವಾಗಿದೆ, ಎಲ್ಲವೂ ನಿಮಗೆ ಲಾಭ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಇವತ್ತು 12 ಗಂಟೆವರೆಗೂ ಒಂದು ಥರ ಇದ್ದು 12ರಿಂದ 4 ತನಕ ಮತ್ತೊಂದು ಥರ ಆಗಿ 4ರಿಂದ ಪುನಃ ರಾತ್ರಿ ನೀವು ಮಲಗುವ ತನಕ ಇನ್ನೊಂದಷ್ಟು ಸಮಸ್ಯೆಗಳ ಸೆರೆಮಾಲೆ ಇವತ್ತು ಬರ್ಬೋದು. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ದೇವಿ ಔಪಾಸಕರಾಗಿದ್ದರೆ, ಅಂದರೆ ಸದಾಕಾಲ ಒಂದು ತಾಯಿಯ ಆರಾಧನೆ ಮಾಡ್ತಿದ್ರೆ, ಒಂದು ದೇವಿಯ ಉಪಾಸನೆ ಮಾಡ್ತಿದ್ರೆ, ಅಥವಾ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಹಿರಿಯರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು, ತಮಗೆಷ್ಟೇ ಜ್ಞಾನ ಬುದ್ಧಿ ಚೈತನ್ಯ ಇದ್ದರೂ ಯಾರಾದರೂ ಹಿರಿಯರು ಏನಾದರೂ ಒಂದು ಮಾತು ಹೇಳಿದ್ರೆ ತಲೆಬಗ್ಸಿ ಕೇಳಿ ಹೌದು ಹಾಗಾದರೆ ಸರಿ ಹೋಗ್ಬೋದೇನೋ ಅನ್ನೋ ಚಿಂತನೆ ಮಾಡ್ತಿರಲ್ಲ, ಆ ಚಿಂತನೆ ಮಾಡುವಂತಹ ವ್ಯವಧಾನತೆ ನಿಮಗಿದ್ದರೆ ಆಗ ನೋಡಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಯಾವತ್ತೂ ಇಲ್ಲೇನಾಗುತ್ತೆ, ಕೆಲವೊಮ್ಮೆ ನಮಗೆ ಗೊತ್ತಿರೋ ವಿಚಾರನೇ ಯಾರಾದರೂ ಹೇಳುವಾಗ ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ. ನಮಗೆ ವಿಚಾರ ಗೊತ್ತಿರೋದು ಸ್ವಲ್ಪನೇ, ಆದರೆ ಅವ್ರು ಹೇಳುವುದರಲ್ಲಿ ಇನ್ನಷ್ಟು ವಿಚಾರಗಳಿರುತ್ತೆ, ಅದು ನಾವು ಕೇಳೋ ತಾಳ್ಮೆ ಇರಲ್ಲ. ಆ ಪ್ರಾರಂಭದಲ್ಲೇ ನನಗೆ ಗೊತ್ತು ಅಂತೇಳಿ ಕೈ ಅಡ್ಡ ಇಟ್ಬಿಡ್ತೀವಿ. ಆಗ ತಿಳ್ಕೊಳ್ಬೇಕಾಗಿರುವಂಥ ಎಷ್ಟೋ ಸತ್ಯಾಸತ್ಯತೆಗಳು ನಮಗೆ ಗೊತ್ತಾಗದಂಗೆ ಹೋಗ್ಬಿಡುತ್ತೆ. ಈ ಜೀವನ ಕಲಿತಷ್ಟು ಕಲಿಯೋದಿದೆ. ಇಲ್ಲಿವರೆಗೂ ಕಲಿತದ್ದಲ್ಲ, ಇನ್ನು ಮುಂದೆ ಬದುಕು ಸಾಯುವವರೆಗೂ ಕಲಿಬೇಕಾದ್ದಿದೆ. ಅದಕ್ಕೋಸ್ಕರ ಯಾರಾದರೂ ವಿಚಾರಗಳನ್ನು ಹೇಳುವಾಗ ಅದನ್ನು ಸ್ವಾಗತಿಸಿ ಕೇಳಿ ಸಮಾಧಾನವಾಗಿರಿ. ಇವತ್ತು ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಂಡ್ರೆ ಆದಷ್ಟು ಇವತ್ತು ಮನೆಯಿಂದ ಆಚೆಗೊಡುವಾಗ ಒಂದಿಷ್ಟು ಸಕ್ಕರೆನೋ ಬೆಲ್ಲನೋ ಒಂದಷ್ಟು ಇರುವೆಗಳಿಗೋ ಮಕ್ಕಳಿಗೋ ಯಾರಿಗೋ ಒಬ್ಬರಿಗೂ ಸಿಹಿಯನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ನಡೆದಿದ್ದೆ ಆದರೆ ಸಿಂಹರಾಶಿಯವರು ಖಂಡಿತ ಇವತ್ತು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಎದುರಾಗುತ್ತೆ. ಆದರೆ ಪ್ರತಿ ಕ್ಷಣ ಯಾವುದೋ ಒಂದು ವಿಚಾರವನ್ನು ಹೇಳುವಂಥದ್ದನ್ನೇ ಹೇಳ್ತಾ ಇವತ್ತು ನಾಳೆ ಯಾರಿಗೋ ಏನೋ ಕೊಡಬೇಕು, ಬರೀ ಸುಳ್ಳು ಹೇಳುವಂಥದ್ದು, ಅಥವಾ ಇವತ್ತು ನಾನು ಕೆಲಸ ಮಾಡಿ ಮುಗಿಸ್ತೀನಿ ಅನ್ನೋದು ಆ ಕೆಲಸದ ಕಡೆ ಗಮನವೇ ಕೊಡೋದಿಲ್ಲ, ಅಥವಾ ಕೊಟ್ಟ ಮಾತೆ ನನಗೆ ನಡಿಲಿಕ್ಕೆ ಆಗೋದೇ ಇಲ್ಲ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸುವಂಥದ್ದು. ಹಾಗೆ ಕೆಲವಷ್ಟು ರೋಗ ರುಜಿನಗಳು ನಿಮ್ಮನ್ನು ಬಿಟ್ಟು ಹೋಗದಿರತಕ್ಕಂಥದ್ದು, ಕೆಲವಷ್ಟು ಮಾಡಿರ್ತಕ್ಕಂಥ ತಪ್ಪುಗಳು ಅಲ್ಲೇ ಸುತ್ತಕೊಂಡು ಒದ್ದಾಡುವಂಥದ್ದು. ಇದಕ್ಕೆ ಕೊನೆಯೇ ಇಲ್ವೇನೋ, ಇದಕ್ಕೆ ಸಮಸ್ಯೆ ಪರಿಹಾರವೇ ಇಲ್ವೇನೋ ಅನ್ನೋಂಥ ರೀತಿ ನಿಮ್ಮ ಮನಸ್ಸು ಆಗ್ತಾ ಇರುತ್ತೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಕಡಲೆಕಾಳು. ಹೆಸರು ಕಾಳು ಮತ್ತು ಕಡಲೆಕಾಳು ಎರಡೂ ಒಂದೊಂದೇ ಚಿಟಿಕೆ ತಗೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಚೆನ್ನಾಗಿರ್ತಕ್ಕಂಥ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿರಿ, ಅಥವಾ ಗಂಧದ ಪುಡಿ ಇದ್ದರೆ ಅದನ್ನು ನೀರಲ್ಲಿ ಕಲಸಿ. ಒಟ್ಟು ಸುಗಂಧಭರಿತವಾಗಿರಬೇಕು, ಸುಗಂಧ ದ್ರವ್ಯ ಅದರಲ್ಲಿ ಮಿಶ್ರಣ ಮಾಡಿ ಅದನ್ನು ದೇವರ ಪಾದಕ್ಕೆ ಹಚ್ಚಿ ಉಳಿದಿರ್ತಕ್ಕಂಥದ್ದನ್ನು ನಿಮ್ಮ ಹಣೆಗೆ ಹಚ್ಕೊಂಡ್ರೆ ಆಗ ಸಾಕಷ್ಟು ಬದಲಾವಣೆಯನ್ನು ತಾವು ಕನ್ಯಾ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯವರು ಇವತ್ತು ಮಧ್ಯಾಹ್ನ ನೀವು ಅನ್ನಪ್ರಸಾದ ತಿನ್ನುವಾಗ ನಿಮ್ಮ ತಟ್ಟೆಗೆ ಹಾಕಿರುವಂಥ ಅನ್ನವೋ ಏನೋ ಒಂದು ಪದಾರ್ಥ ಇರುತ್ತಲ್ಲ, ನೀವು ತಿನ್ನುವ ಪದಾರ್ಥವನ್ನು ಮೊದಲು ಒಂದಿಷ್ಟು ಪದಾರ್ಥವನ್ನು ಪಕ್ಷಿಗಳಿಗೆ ಅಂತ ತೆಗೆದಿಡಿ, ಅಥವಾ ಕ್ರಿಮಿಕೀಟಗಳಿಗೆ ಅಂತ ತೆಗೆದಿಡಿ. ಅದಾದಮೇಲೆ ನೀವು ಅನ್ನಪ್ರಸಾದ ಶುರು ಮಾಡಿ, ಖಂಡಿತ ಒಳ್ಳೆ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ. ಯಾಕೆಂದರೆ ಇಲ್ಲಿ ಮಾಸಗಳು ಬದಲಾವಣೆ ಆಯಿತು, ಜೊತೆಗೆ ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷಕ್ಕೆ ಬಂದಾಯಿತು. ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಕಾಣಬೇಕು. ಪ್ರತಿ ಕ್ಷಣ ಪ್ರತಿನಿತ್ಯ ಏನೋ ಒಂದು ಆಗುವಂಥದ್ದು ಹೋಗುವಂಥದ್ದು ಇದ್ದೇ ಇರುತ್ತೆ. ಆದರೆ ಇವತ್ತು ಆಗೋದಿದೆಯಲ್ಲ, ಇವತ್ತು ನಿಮ್ಮ ಚರಿತ್ರೆಯಲ್ಲಿ ನಿಂತುಕೊಳ್ಳುತ್ತೆ. ಅಂದರೆ ನೀವು ತುಂಬ ದಿವಸಗಳಾದರೂ ಇವತ್ತಿನ ದಿನವನ್ನು ನೀವು ಮೆಲುಕು ಹಾಕಬೇಕು. ಇವತ್ತು ನಡೆಯುವಂಥ ಕೆಲಸಗಳನ್ನು ನೀವು ಜ್ಞಾಪಿಸ್ಕೊಳ್ಬೇಕು. ಇವತ್ತು ಆಗುವಂಥ ನಿಮ್ಮ ಅದೃಷ್ಟವೋ ದುರಾದೃಷ್ಟವೋ ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ನಡೆಯುವಂತಹ ದಿನಚರಿ ನೀವು ನಾಳೆನೂ ನೆನೆಸ್ಕೋಬೇಕು, ನಾಳಿದ್ದು ನೆನೆಸ್ಕೋಬೇಕು. ಹಾಗೆ ಇವತ್ತು ಸಾಧ್ಯವಾದಷ್ಟು ವಾಹನದಲ್ಲಿ ಓಡಾಡುವಾಗ, ಡ್ರೈವಿಂಗ್ ಲೈನಲ್ಲಿರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗೆ ಯಾವುದಾದ್ರು ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ ಒಂದು ಸತಿ ಅಲ್ಲ 2 ಸತಿ ಆಲೋಚನೆ ಮಾಡಿ. ಯಾಕೆಂದರೆ ದುಡುಕಿ ಇವತ್ತು ನೀವೊಂದು ಸೈನ್ ಹಾಕಿಬಿಟ್ರೆ ನಾಳೆ ಆ ಸೈನ್ ಹಾಕದೆ ಯಾಕನ್ನ ಹಾಕಿದ್ನಪ್ಪ, ಯಾಕನ್ನ ಜೊತೆ ವಿಶ್ವಾಸ ಬೆಳೆಸಿದ್ನಪ್ಪ ಅನ್ನೋದು ಬರ್ಬೋದು. ಅದಕ್ಕೆ ಇವತ್ತು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಫಲ ಸಿಗುತ್ತೆ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಕರಹಸ್ತದಿಂದ ಒಂದು ತಾಮ್ರದ ತಂಬಿಗೆ ಅಥವಾ ತಾಮ್ರದ ತಟ್ಟೆ ಅಥವಾ ತಾಮ್ರದ ಒಂದು ಪಂಚಪಾತ್ರ, ಇಂಥದ್ದು ಏನೋ ತಾಮ್ರದ ಸಂಬಂಧಪಟ್ಟದ್ದು, ಕಾಪರಿಗೆ ಸಂಬಂಧಪಟ್ಟದ್ದು, ಅದರಲ್ಲಿ ಸ್ವಲ್ಪ ಗೋಧಿ ಹಾಕಿ ಮೇಲೊಂದು 10 ರೂಪಾಯೋ 1 ರೂಪಾಯೋ 5 ರೂಪಾಯಿ ನಾಣ್ಯ ಇಡಿ. ಅದನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಡೋದ್ರಿಂದ ಒಂದಷ್ಟು ಕರ್ಮಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗುತ್ತೆ. ಇದಕ್ಕಾಗಿ ತಾಮ್ರ ಮತ್ತು ಗೋಧಿ
ಇವತ್ತು ನೀವು ದಾನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಒಳ್ಳೆಯ ಯಶಸ್ಸಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭ ಇದೆ. ಮನಸ್ಸಿಗೆ ಇಷ್ಟು ಶಾಂತಿ, ನೆಮ್ಮದಿ ಇದೆ. ಏನೋ ಒಂದು ಸಾಧನೆ ಮಾಡಿದ್ದೀನಿ ಎಂಬತಕ್ಕಂತಹ ಮನಸ್ಥಿತಿ ನಿಮ್ಮದಾಗತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಎಂಬತಕ್ಕಂಥ ಚಿಂತನೆ ಇರುತ್ತೆ. ಒಂದಷ್ಟು ಜನ ಕುಟುಂಬಸ್ಥರೊಂದಿಗೆ ಹಸನ್ಮುಖಿತನ, ನಗುಮುಖ, ಒಂದು ನೆಮ್ಮದಿಯ ಒಂದು ಬದುಕನ್ನು ಕಾಣುವಂಥದ್ದಿದೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವಲ್ಲಿ ಎಲ್ಲ ಕಡೆಯಿಂದಲೂ ದೇವರು ಕೈ ಹಿಡಿದು ನಡೆಸುವಂಥದ್ದಿದೆ. ಆದರೆ ಕೆಲವಷ್ಟು ಸಮಸ್ಯೆಗಳು ನೋವಿಗೆ ಪರಿಹಾರವೇ ಇಲ್ಲದಂಥ ರೀತಿಯಲ್ಲಿದೆ. ಆದರೆ ಆರೋಗ್ಯ ದೃಷ್ಟಿಯಿಂದ, ದೇಹದ ಮೇಲಿರುವಂಥ ಕೆಲವಷ್ಟು ರೋಗ ಲಕ್ಷಣಗಳಿಂದ ಇದಕ್ಕೆ ಮುಕ್ತಿ ಸಿಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಸಮಯ ಇನ್ನೂ ಸಾಕಷ್ಟು ತಗೊಳ್ಳುತ್ತೆ. ಆದರೆ ಇವತ್ತು ಬೇರೊಂದಷ್ಟು ವಿಚಾರಗಳಲ್ಲಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಖಂಡಿತ ನಿಮಗಿದೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾದರೆ ಮತ್ತಷ್ಟು ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆ ಮಾಡ್ತಿರ್ತೀರಿ, ಮಾತಾಡಬೇಕು ಅಂದ್ಕೊಳ್ತೀರಿ. ಸ್ಪಷ್ಟವಾದಂತಹ ಸಿಗ್ನಲ್ ಸಿಗುವಂಥ ಸ್ಥಳದಲ್ಲಿ ನಿಂತೇ ಮಾತಾಡಿ. ಬನ್ನಿ, ಕರೆಗೆ ಯಾರು ಸಿದ್ಧರಾಗಿದ್ದಾರೆ ನೋಡೋಣ. ಹಲೋ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು ಸರ್. ಆಗಲಿ ತಾಯಿ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಊರು ಹೆಸರು ಏನು ಬೇಡ ಸರ್. ಊರು ಹೆಸರು ಬೇಡ, ಹೇಳಮ್ಮ. ಬೇಡ. ಹಾ. ನಿಮ್ಮ ಮನೆ ದೇವ್ರ ಹೆಸರು ಹೇಳು ತಾಯಿ. ಹಾ. ನಿಮ್ಮ ಮನೆ ದೇವ್ರ ಹೆಸರು ಹೇಳಮ್ಮ. ಹೊನ್ಕೇರಿ ಮಲ್ಲಯ್ಯ. ಹೊನ್ಕೇರಿ ಮಲ್ಲಯ್ಯ. ಹಾ. ಒಳ್ಳೇದಾಗಲಿ. ಬೇರೆ ಯಾರಾದರೂ ಒಂದಿಬ್ಬರು ಹೆಸರು ಹೇಳಲಿಕ್ಕಾಗತ್ತಾ? ಇಬ್ಬರು ಮೂರು ಜನದ್ದು? ನನ್ನ ಗಂಡನ ಹೆಸರು ಜಗದೀಶ್ ಅಂತ ನಂಗೆ. ಹಾಂ ಹಾಂ. ನನ್ನ ಮಕ್ಕಳ ಹೆಸರು ಮಲ್ಲಿಕಾರ್ಜುನ, ಮೀನಾಕ್ಷಿ ಅಂತ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂ ಒಂದು 8 ತಿಂಗಳು ಹೀಗೆ ಇರುತ್ತೆ. ಮುಂದಿನ 8 ತಿಂಗಳ ತನಕ ನಿಮ್ಮ ಗ್ರಹಗತಿಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಹಾಗೆ ಈಗ ನೀವು ಭಯಪಡ್ತಿರ್ತಕ್ಕಂಥದ್ದು ನಿಮ್ಮ ಗರ್ಭಕ್ಕೆ ಸಂಬಂಧಪಟ್ಟದ್ದೇ. ಅಂದರೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇದೆ. ಇದರಿಂದ ನಿಮ್ಮ ಎಡಭಾಗ ಎದೆನೂ ಸಹಿತ ಆಗಿಂದಾಗಲೇ ಹೊಡ್ಕೊಳ್ಳುವಂಥದ್ದು, ಒಂಥರ ತುಂಬ ನೋವಾಗುವಂಥದ್ದು, ಏನಾಗ್ಬಿಡುತ್ತೋ ಅಂತ ಆತಂಕಕ್ಕೊಳಗಾಗುವಂಥದ್ದು, ಇದು ಸಹಿತ ನಿಮಗೆ ಬಾಧಿಸ್ತಾ ಇದೆ. ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ ಒಂದು 8 ತಿಂಗಳಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮುಂದಕ್ಕೆ ಜಾಸ್ತಿನೂ ಆಗುತ್ತೆ, ಹಾಗೆ ಕಡಿಮೆನೂ ಆಗುತ್ತೆ. ಅಂದರೆ ಒಂದು ಸತಿ ಜಾಸ್ತಿಯಾಗಿಯೇ ಕಡಿಮೆ ಆಗುವಂಥದ್ದು ಇದು ಸತ್ಯ. ಆದರೆ ಇದಕ್ಕೆ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತೇ ನೀವು ಧೈರ್ಯ ತಂದ್ಕೊಳ್ಳಿ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗೋಗ್ತಾ ಇದೆ, ಏನೋ ಆಗೋಗ್ತಾ ಇದೆ ನನಗೆ ಅಂತ ಭಯನೂ ಬರುತ್ತೆ. ಹಾಗಂತ ಭಯ ಬಂತು ಅಂತೇಳಿ ನೀವೇನು ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ಅದಕ್ಕೆ ಪೂರ್ವಭಾವಿಯಾಗಿ ನಾನು ಇವತ್ತೇ ಹೇಳ್ತಾ ಇದ್ದೇನೆ. ಇದಕ್ಕೆ ನೀವು 9 ಮಂಗಳವಾರ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಕೆಂಪು ವಸ್ತ್ರ, ಅದರಲ್ಲಿ ಒಂದಿಷ್ಟು ತೊಗರಿಬೇಳೆ, ಇದನ್ನು ಹಾಕಿ ಒಂದಿಷ್ಟು ಕೆಂಪು ಗಂಧವನ್ನು ಅದಕ್ಕೆ ಪೂಜೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಿ ಸಾನ್ನಿಧ್ಯ ಕೊಟ್ಟು ಬಂದರೆ ಸಾಕು. ಹಾಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧ ಹೆಣ್ಮಕ್ಕಳು, ಅಂದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧ ಮಹಿಳೆಯರು, ಅವರಿಗೆ ಮಂಗಳವಾರದ ದಿವಸ 3 ಗಂಟೆಯಿಂದ 6 ಗಂಟೆ ತನಕ, ಮಂಗಳವಾರ 3ರಿಂದ 6 ಗಂಟೆ ತನಕ ಒಂಚೂರು ಬೆಲ್ಲ, ಸಕ್ಕರೆ, ಜೇನುತುಪ್ಪ ಅಥವಾ ಏನಾದರೂ ಸಿಹಿ ಪದಾರ್ಥ ಏನಾದರೂ ಒಂಚೂರು ಆ ಕ್ಷಣದಲ್ಲಿ ಅವ್ರು ಕೊಟ್ಟು ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾದೇವಿಯನ್ನು ಅವರಿಗೆ ದಾನವಾಗಿ ಏನೋ ಒಂಚೂರು ಸಿಹಿ ಕೊಟ್ಟು ಅನಂತರ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಆಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಸಿಕ್ಬಿಡುತ್ತೆ. ನೀವು ಧೈರ್ಯವಾಗಿರಿ, ಅಂಥ ದೊಡ್ಡ ಸಮಸ್ಯೆ ಏನಿಲ್ಲ, ಹೆದರಬೇಡಿ, ಒಳ್ಳೆಯದಾಗಲಿ. ಬುಧವಾರದ ಮಹಾವಿಷ್ಣುವಿನ ಆರಾಧನೆ. ಇವತ್ತು ಬುಧವಾರ ಮಹಾವಿಷ್ಣು ಆರಾಧನೆ. ಬೆಳಿಗ್ಗೆ ಎದ್ದರೆ ಗುರುವಾರ, ನಾಳೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತು ವಿಷ್ಣು ದೇವರ ಆರಾಧನೆ ಮಾಡ್ತಕ್ಕಂಥದ್ದು. ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ವಿಷ್ಣು ದೇವಾಲಯಕ್ಕೆ ಬಂದು ಒಂದಷ್ಟು ತುಳಸಿ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ದೇವರಿಗೆ ಒಂದು 4 ತುಳಸಿ ದಳನಲ್ಲಿಟ್ಟು ನಮಸ್ಕಾರ ಮಾಡಿದ್ರೆ, ಅಥವಾ ತುಳಸಿ ಗಿಡದ ಹತ್ರ ಹೋಗಿ ಒಂದಷ್ಟು ತುಳಸಿ ಗಿಡಕ್ಕೆ ನೀರು ಹಾಕಿ ಒಂದು ಪ್ರದಕ್ಷಿಣೆ ಮಾಡಿ ಅದಾದ ನಂತರ ತೀರ್ಥ ತೊಗೊಂಡ್ರೆ ತುಳಸಿ ಎಲೆ ಮೇಲೆ ಬೀಳುವಂತಹ ನೀರು ಅದು ತೀರ್ಥವಾಗುತ್ತೆ. ಅಂದರೆ ಆ ತುಳಸಿ ಎಲೆಗೆ ಅಂತಹ ಅದ್ಭುತವಾದಂತಹ ಗುಣ ಇದೆ. ಯಾವ ವಾಸ್ತುಗೃಹಗಳ ಸಮೀಪದಲ್ಲಿ ಒಂದು ತುಳಸಿ ಗಿಡ ಇರುತ್ತೋ, ತುಳಸಿ ವೃಕ್ಷವಿರುತ್ತೋ, ಆ ತುಳಸಿ ಇರುವಂಥ ಆ ಪ್ರಾಂತ್ಯ ಯಾವತ್ತೂ ಅದರದಲ್ಲಿರ್ತಕ್ಕಂಥ ಸುತ್ತಮುತ್ತ ಬರುವಂಥ ಆ ನೆಗೆಟಿವಿಟಿನ ದೂರ ಮಾಡುತ್ತೆ. ಯಾರೇ ತಂತ್ರ ಮಂತ್ರ ಯಂತ್ರ ಪ್ರಯೋಗಗಳಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಮುಂದೆ ಪಾಸಾದರೆ
ಅವರಲ್ಲಿರುವಂಥ ಕಷ್ಟ ದೂರ ಆಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಗುಣ ಸಿಗುತ್ತೆ. ಅದಕ್ಕೆ ಪ್ರತಿಯೊಬ್ಬರ ಮನೆ ವಾಸ್ತು ಮುಂದೆ ಒಂದು ತುಳಸಿ ಗಿಡ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆ ಮುಂದೆನೂ ಒಂದು ತುಳಸಿ ಗಿಡ ಇಡಿ, ತುಳಸಿಯನ್ನು ಸಂರಕ್ಷಣೆ ಮಾಡಿ, ತುಳಸಿ ಗಿಡಕ್ಕೆ ಪ್ರತಿನಿತ್ಯ ನಮಸ್ಕಾರ ಮಾಡಿ, ಆ ತುಳಸಿ ಗಿಡದ ಎಲೆ ಮೇಲೆ ಒಂದು ಉದ್ದರಣೆ ನೀರು ಹಾಕಿ ಅದನ್ನು ತೀರ್ಥವಾಗಿ ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯ ವೃದ್ಧಿ ಆಗಲಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗಲಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ದೂರ ಆಗಲಿ, ಚಿಂತನೆಗಳೆಂಬತಕ್ಕಂಥ ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಲಿ. ಇವತ್ತು ಏನೇ ಕೆಲಸದಲ್ಲಾದರೂ ಸ್ವಲ್ಪ ಶಾಂತಿ ಸಮಾಧಾನ ಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ನಿಮ್ಮ ವ್ಯವಹಾರಕ್ಕೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಸ್ವಲ್ಪ ಮೌನದಲ್ಲಿದ್ದು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕಿಟ್ಟು, ಇವತ್ತು ಎಲೆಕ್ಟ್ರಿಕ್ ಹತ್ರ ಮತ್ತು ಹರಿಯುವ ನೀರ ಹತ್ರ ಅಥವಾ ಯಾವುದೇ ಒಂದು ತಂಪಾದಂಥ ವಾತಾವರಣದಲ್ಲಿ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ. ಸ್ವಲ್ಪ ಜವಾಬ್ದಾರಿ ಇರಲಿ, ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಸ್ವಲ್ಪ ಸಮಯ ದಾಟಿದ್ರೆ ಅದಾದ ನಂತರ ಒಳಿತನ್ನು ಕಾಣಬಹುದು. ಶುಭ ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟದಿಂದ ಸಹಿತ ಬೇಗ ಮುಕ್ತರಾಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ರಾಹುವಿನ ಆಸ್ಥಾನವೂ ಪರವಾಗಿಲ್ಲ. ಭಗವಂತ ಕೊಟ್ಟದ್ದಾಗ ಎಲ್ಲವನ್ನೂ ಸಹಿತ ಸ್ವಾಗತಿಸಬೇಕು, ಸ್ವೀಕರಿಸಬೇಕು. ಬರುವ ಸಂಕಷ್ಟಗಳು, ಕಷ್ಟಗಳನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಉಪಾಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಎಲ್ಲವೂ ಸಹಿತ ಕೆಟ್ಟದ್ದಾಗ ಕಾಣುತ್ತೆ. ಅದಾದ ನಂತರ ಹಾಗೆ ಎಲ್ಲವೂ ಸರಿ ಹೋಗುವಂಥ ಲಕ್ಷಣ ಬರುತ್ತೆ. ಆದರೆ ಈ ಸಮಯದಲ್ಲಿ ನಮ್ಮಿಂದ ಇನ್ನೊಬ್ಬರು ಕೆಟ್ಟದ್ದಾಗಲಿ ಅಂತ ಹರಿಸುವಂಥದ್ದಾಗಲಿ, ಬಯಸುವಂಥದ್ದಾಗಲಿ, ಕೆಟ್ಟದ್ದನ್ನು ಮಾಡ್ತಕ್ಕಂಥದ್ದಾಗಲಿ ಇವತ್ತು ನಾವು ಮಾಡಿದ್ರೆ ನಮ್ಮ ಬ್ಯಾಂಕಲ್ಲೇ ಹಣ ಇಟ್ಕೊಂಡಂಗೆ ಆಗುತ್ತೆ. ಆದಷ್ಟು ತಾಳ್ಮೆ ಅನ್ನೋದು ಬಹಳ ಮುಖ್ಯ, ಸರಿಯಾದ ನಡತೆ ಅನ್ನೋದು ಬಹಳ ಮುಖ್ಯ. ಹಾಗೆ ಮನುಷ್ಯನಿಗೆ ಬಂದೊದಗುವಂಥ ಕಷ್ಟಗಳಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಆ ಕ್ಷಣಕ್ಕೆ ಬರುವ ಕಷ್ಟ ದೂರ ಆಗಲಿ ಅಂತ ದೇವರ ಒಳ್ಳೆ ಮೊರೆ ಹೋಗಬೇಕು. ಬಿಟ್ಟರೆ ನಾವು ಇನ್ನೇನೋ ಮಾಡ್ತೀವಿ ಅಂತ ಹೊರಟ್ರೆ ಅದು ಸಾಧ್ಯವಿಲ್ಲ. ಹಾಗೆ ತಂತ್ರ ಮಂತ್ರ ಯಂತ್ರಗಳ ಬಗ್ಗೆ ಅಥವಾ ಕೆಲವಷ್ಟು ತಂತ್ರಸಾರಗಳ ಬಗ್ಗೆ ತಲೆ ಭಾಳಷ್ಟು ಸ್ಪೀಡಾಗಿ ವೇಗವಾಗಿ ಮುಂದೆ ನಡೆಯುತ್ತೆ. ಇದು ಯಾವುದೂ ಸಾಧ್ಯವಿಲ್ಲ. ಮೇಲೊಬ್ಬ ಇದ್ದಾನೆ ಕಾಯುವಂತಹವನು, ಆತ ಕಾಯಬೇಕು, ಆತ ನಡೆಸಬೇಕು, ಆತ ಹೇಳಬೇಕು, ಅವನು ಹೇಳಿದಂಗೆ ಮಾತ್ರ ಎಲ್ಲವೂ ನಡೆಯುವಂಥದ್ದಾಗತ್ತೆ. ಅದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಗುರುವಿನ ಅನುಗ್ರಹವನ್ನು ಪಡೆಯಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ದೂರಬಾರ ವ್ಯವಹಾರಗಳು ನಡೆಯುತ್ತೆ. ಇವತ್ತು ಅಧಿಕಾರದಲ್ಲಿರ್ತಕ್ಕಂಥವ್ರು ಅಥವಾ ಅಧಿಕಾರ ಬೇಕು ಅನ್ನೋರು ಅಥವಾ ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರು ಅಥವಾ ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣಬೇಕು ಅಂತಕ್ಕಂಥವ್ರು ಸಹಿತ ಭಗವಂತನ ಕೃಪೆಯಿಂದ ಲಾಭವನ್ನು ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಬರ್ತಿರುತ್ತೆ. ಆದರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರ ನೀವು ಹಾಕುವ ಹೆಜ್ಜೆಯನ್ನು ಕ್ರಮಬದ್ಧವಾಗಿ ಹಾಕಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಅದೃಷ್ಟ ನಿಮ್ಮದಾಗತ್ತೆ. ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಯನ್ನು ಇವತ್ತು ಭಕ್ತಿಯಿಂದ ಶ್ರದ್ಧೆಯಿಂದ ನಡೆಸಿದ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಮತ್ತೊಂದು ವಿಶೇಷತೆ ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಮಧ್ಯದಲ್ಲಿ ಬಂದೊದಗುವಂತಹ ಯಾವುದೇ ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಈ ಸಮಯದಲ್ಲಿ ನಿಮ್ಮ ದುಃಖವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದರೆ ಮೊದಲು ಗುರುವಿನ ಅನುಗ್ರಹವನ್ನು ಪಡಿಬೇಕು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ, ಸಾಧ್ಯವಾದರೆ ಕೆಂಪು ವಸ್ತ್ರ, ಕೆಂಪು ಪುಷ್ಪಗಳು, ಕೆಂಪು ಗಂಧ, ಒಂದಷ್ಟು ತೊಗರಿಬೇಳೆ ಇಂಥದ್ದನ್ನು ಮನೆಯಲ್ಲಿ ದೇವರ ಹತ್ರ ಪೂಜೆ ಮಾಡಿ ಅದನ್ನು ವಿಷ್ಣು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧ ಮುತ್ತೈದೆಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ತುಂಬ ದಿನಗಳ ನಂತರ ಇವತ್ತು ಮಧ್ಯಾಹ್ನ 12 ರಿಂದ
4:20 ತನಕ ಅದೃಷ್ಟದ ದಿನ ಅಂತ ಹೇಳ್ಬೋದು. ಇವತ್ತು ಮಧ್ಯಾಹ್ನಿಕ ಕಾಲದಲ್ಲಿ ನಡೆಯುವಂಥ ಬಂದೊದಗುವಂಥ ಅಥವಾ ಇರುವಂಥ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ನೀವು ಮಾಡುವಂತಹ ಕಾಯಕ ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭ ನಿಮಗೆ ಸಿಗಬೇಕಾದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಹಸಿರು ಬಣ್ಣದ ವಸ್ತ್ರ. ಹಸಿರು ಬಣ್ಣದ ವಸ್ತ್ರದಲ್ಲಿ ಒಂದಿಷ್ಟು ಹೆಸರು ಕಾಳನ್ನು ಹಾಕಿ ಗಂಟು ಕಟ್ಟಿ ಅದರ ಮೇಲೆ ಒಂದು 21 ಗರಿಕೆಯನ್ನು ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದನ್ನು ವಿಷ್ಣುದೇವರ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಅಥವಾ ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದಲೂ ಅಧಿಕವಾದಂತಹ ಲಾಭವನ್ನು ಗಳಿಸಬಹುದು. ಇವತ್ತು ನಿಮ್ಮ ಕಾಯಕದಲ್ಲಿ, ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವೂ ಇದೆ, ಅದರ ಹಿಂದೆ ನಷ್ಟ ಎಂಬತಕ್ಕಂಥದ್ದು ಇದೆ. ಲಾಭ ನಷ್ಟಗಳಿರ್ತಕ್ಕಂತಹ ಈ ದಿನ ಆದಷ್ಟು ನಷ್ಟವಾಗದಿರ ಲಾಭದಲ್ಲೇ ಇರಬೇಕಾದ್ರೆ ಮೊದಲು ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡುವಂಥದ್ದು, ಗುರು ಹಿರಿಯರ ಮಾತಿಗೆ ನಮಸ್ಕರಿಸಿ ಅವ್ರ ಮಾತನ್ನು ಒಪ್ಕೊಳ್ಳುವಂಥದ್ದು, ಹಾಗೆ ಏನೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು. ಈ ಕಾಯಕಕ್ಕೆ ತಾವು ಮುಂದಾದರೆ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಬಹುದು. ಹಾಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಒಂದು ಶುಭ ದಿನ ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ಜ್ಯೇಷ್ಠ ಮಾಸದ ಪ್ರಾರಂಭ ದಿನ, ಶುಕ್ಲ ಪಕ್ಷದ ಪ್ರಾರಂಭದ ದಿನ, ಇವತ್ತಿನ ದಿವಸ ತಾಯಿ ಬನಶಂಕರಿಯನ್ನು ಅಥವಾ ದುರ್ಗಾದೇವಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಾಮ ದೇವತೆಯನ್ನು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ದೇವಿಯ ಸಾನ್ನಿಧ್ಯಕ್ಕೂ ಹೋಗಿ ಅಲ್ಲಿ ಒಂದು ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಯಾರೊಂದಿಗೆ ಏನು ವ್ಯವಹಾರ ಮಾಡಬೇಕಾದರೂ, ಯಾವುದೇ ಲೇವಾದೇವಿ ಮಾಡಬೇಕಾದರೂ ಕೊಟ್ಟು ತೆಗೆದುಕೊಳ್ಳುವಂತಹ ಅಂಶಗಳಿದ್ದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದರೆ ಹಸಿರು ಎಲೆಗಳ ಮೇಲೆ, ವಿಳೆದೆಲೆ ಆಗಿರ್ಬೋದು, ಅರಳಿ ಎಲೆ ಆಗಿರ್ಬೋದು, ಅಥವಾ ಔದುಂಬರ ಎಲೆ ಆಗಿರ್ಬೋದು, ಇಂತಹ ಎಲೆಗಳ ಮೇಲೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧವನ್ನು ಹಚ್ಚಿ ಆ ಗಂಧವನ್ನು ಹಚ್ಚಿರ್ತಕ್ಕಂಥ ಎಲೆಯನ್ನು ಯಾರೂ ತುಳಿದಿರ, ಯಾರೂ ಮುಟ್ಟದಿರ, ಯಾರೂ ನೋಡದಿರತಕ್ಕಂಥ ಸ್ಥಳದಲ್ಲಿಟ್ಟು ನಿಮ್ಮ ಮಹಾಲಕ್ಷ್ಮಿಯನ್ನು ಅಥವಾ ನಿಮ್ಮ ಕುಲದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಅಧಿಕವಾದಂತಹ ಲಾಭವನ್ನು ಶೀಘ್ರವಾಗಿ ತಂದುಕೊಳ್ಬಹುದು. ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಇವತ್ತಿನ ದಿವಸ ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರೆ ಮಾಡಿ ಮಾತಾಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವರು, ಕರೆಯಲ್ಲಿ ಸಿದ್ಧರಾಗಿರ್ತಕ್ಕಂಥವ್ರಿದ್ದಾರೆ, ಬನ್ನಿ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ತಾಯಿ. ಹಾ ನಮಸ್ತೆ ಗುರುಜಿ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಇಲ್ಲೇ ಓಡಿ ಬಸವನಗರ ಅಂತ ಗುರುಜಿ. ಹೇಳಿಮ್ಮ. ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿಮ್ಮ, ಮಾತಾಡು ತಾಯಿ. ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿಮ್ಮ, ಮಗನ ಬಗ್ಗೆ ಏನು ವಿಚಾರ ತಿಳ್ಕೊಬೇಕಿತ್ತು? ಮಗನ್ ಬಗ್ಗೆ ದೊಡ್ಡ ಮಗನ್ಗೆ ಮದ್ವೆ ಸೆಟ್ ಆಗಿಲ್ಲ ಗುರುಜಿ, ಅವನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು ಗುರುಜಿ. ಮಗ ಇದ್ದಾನಮ್ಮ ಹತ್ತಿರದಲ್ಲಿ? ದೊಡ್ಡ ಮಗ ಇಲ್ಲ ಗುರುಜಿ, ಕೆಲ್ಸಕ್ಕೆ ಹೋಗಿದ್ದಾನೆ. ಚಿಕ್ಕ ಮಗ ಇದ್ದಾನೆ ಗುರುಜಿ. ಆದರೆ ದೊಡ್ಡ ಮಗನ ಬಗ್ಗೆ ನೀವು ಕೇಳ್ತಾ ಇದ್ದೀರಿ? ಹಾ ಗುರುಜಿ, ಅವ್ನ ಮದ್ವೆ ಬಗ್ಗೆ ಪ್ರಯತ್ನ ಮಾಡ್ತಾ ಇದೀವಿ ಗುರುಜಿ, ಎಲ್ಲೂ ಸೆಟ್ ಆಗ್ತಾ ಇಲ್ಲ ಗುರುಜಿ. ಮಗನ ಜನ್ಮ ನಕ್ಷತ್ರ ಗೊತ್ತಾ ಅಮ್ಮ? ಗೊತ್ತಿಲ್ಲ ಗುರುಜಿ. ಮಗನ ಹೆಸರಾದ್ರೂ ಏನಮ್ಮ? ಮಗನ ಹೆಸರು ಅರುಣ್ ಕುಮಾರ್ ಅಂತ ಗುರುಜಿ. ಹೆಸರ ಮೇಲೆ ಮದುವೆ ಭವಿಷ್ಯತ್ತು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮದುವೆ ಭವಿಷ್ಯತ್ತನ್ನು ಹೇಳಬೇಕಂದ್ರೆ ಆತನ ಸ್ವರತರಂಗ ಪ್ರಕಾರ ಆತನ ಜಾತಕ ಯಾಕೆ ಹಿಂಗೆ ವಿಳಂಬ ಆಗ್ತಾ ಇದೆ, ಯಾತಕ್ಕೆ ಮದುವೆ ಸೆಟ್ ಆಗ್ತಾ ಇಲ್ಲ, ಯಾವ ಹೆಣ್ಣಿನ ಜಾತಕವೂ ಅದು ಯಾಕೆ ಸೆಟ್ ಆಗ್ತಿಲ್ಲ ಅಂತ ಅವರ ಜಾತಕದಲ್ಲಿ ಅವರ ಸ್ವರತರಂಗ ಪ್ರಕಾರ ಇರೋ ದೋಷ ನೋಡಿ ಹೇಳಬೇಕು. ನಾನು ಸುಮ್ಮನೆ ನಿಮ್ಮ ಮನಸ್ಸು ಸಮಾಧಾನಕ್ಕೆ ನಾನು ಹೇಳ್ಬೋದು ಆಗಲಿ, ಆದಷ್ಟು ಬೇಗ ಒಳ್ಳೇದಾಗಲಿ ಅಂತ. ಆದರೆ ಅದು ಸತ್ಯಾಸತ್ಯತೆಗಳನ್ನು ನಾನು ತಿಳಿಸೋದು ಬಹಳ ಕಷ್ಟ ಅನಿಸುತ್ತೆ. ಹಾಗಾಗಿ ಗುರುಜಿ ಹೇಳಮ್ಮ. ಚಿಕ್ಕ ಮಗನ ಮನೆಯಲ್ಲೇ ಇದ್ದಾನೆ ಗುರುಜಿ, ಅವ್ನ ಕೆಲಸ ಬಗ್ಗೆ ಸ್ವಲ್ಪ ಹೇಳ್ಬೇಕು ಗುರುಜಿ. ಮಗ ಹತ್ರ ಇದ್ದಾನೆ, ಕೊಡ್ತೀನಿ ಸ್ವಲ್ಪ ಮಾತಾಡಿ. ಕೊಡಮ್ಮ, ಕೊಡ್ತಾಯಿ. ಹಾ ಕೊಡ್ತೀನಿ ಗುರುಜಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಪ್ಪ. ಏನು ಮಾಡ್ತಿದ್ದೀರಿ, ಏನು ಓದಿದ್ದೀರಿ? ನಾನು ಬಿಕಾಮ್ ಮುಗಿಸಿದ್ದೀನಿ ಗುರುಜಿ. ಈಗೆಲ್ಲ ಜಾಬ್ ನೋಡಿದ್ದೀರಾ, ನೋಡ್ತಾ ಇದ್ದೀರಾ ಅಥವಾ ಹೋಗ್ತಾ ಇದ್ದೀರಾ? ಇಲ್ಲ, ಫ್ಲಿಪ್ಕಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಲಾಸ್ಟ್ ತಿಂಗಳು ಬಿಟ್ಬಿಟ್ಟು ಲಾಸ್ಟ್ ವಾರದಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಈ ವಾರದಲ್ಲಿ ಕಾಲ್ ಮಾಡ್ತೀನಿ ಅಂದಿದ್ದಾರೆ. ಓಕೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಆಗಲಿ, ಒಳ್ಳೆಯದಾಗಲಿ. ಆದರೂ ಈಗ ಸದ್ಯಕ್ಕೆ ನಿಮ್ಮ ಅಂಥ ಒಳ್ಳೆಯ ಸಮಯ ಅಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ 3 ತಿಂಗಳ ತನಕ, ಅಂದರೆ ಮುಂದಿನ 3 ತಿಂಗಳು ಅಷ್ಟು ಲಾಭ ಇರತಕ್ಕಂಥ ದಿನಗಳು ತುಂಬ ಕಡಿಮೆ ಇದೆ. ಹಾಗಾಗಿ ಸಾಧ್ಯವಾದರೆ ನಿಮ್ಮ ಹಿರಿಯರನ್ನ ಜೊತೆ ಮಾಡಿಕೊಂಡು, ಅಪ್ಪ ಅಮ್ಮನ ಜೊತೆ ಮಾಡಿಕೊಂಡು ಎಲ್ಲರೂ ನೀರು ಹರಿಯುವಂಥ ಕ್ಷೇತ್ರಕ್ಕೆ, ಒಂದು ಪುಣ್ಯಕ್ಷೇತ್ರಕ್ಕೆ ಒಂದು ರಾತ್ರಿ ಅಲ್ಲಿ ಮಲಗಿದ್ದು ದೇವಸ್ಥಾನದಲ್ಲಿ
ಬೆಳಗ್ಗೆ ಎದ್ದು ತೀರ್ಥ ಸ್ನಾನ ಮಾಡಿಕೊಂಡು ಒಂದು ಹರಿಯೋ ನೀರಲ್ಲಿ ಸ್ನಾನ ಮಾಡಿಕೊಂಡ್ರೆ ಸಾಕಷ್ಟು ದೋಷಗಳು ದೂರ ಆಗುತ್ತೆ. ಹರಿಯೋ ನೀರಿಗೆ ಅಂತಹ ಅದ್ಭುತವಾದ ಶಕ್ತಿ ಇದೆ. ಅದಕ್ಕೋಸ್ಕರ ಒಂದು ಪುಣ್ಯಕ್ಷೇತ್ರಕ್ಕೆ ಅಪ್ಪ ಅಮ್ಮನ ಜೊತೆ ಮಾಡ್ಕೊಂಡೋಗಿ ಅವ್ರನ್ನ ಕ್ಷೇತ್ರದಲ್ಲಿ ಆ ರಾತ್ರಿ ಅಲ್ಲಿ ಮಲಗಿಸಿ ಬೆಳಗ್ಗೆ ಎದ್ದು ನೀವು 3 ಜನ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಒಂದು ತೀರ್ಥ ಪ್ರಸಾದ ತೊಗೊಂಡು ಬನ್ನಿ. ಇದೊಂದೇ ಮಹಾಯಜ್ಞ. ಈ ಯಜ್ಞವನ್ನು ನೀವು ಮಾಡಿದ್ರೆ, ಅಪ್ಪ ಅಮ್ಮನ ಕರ್ಕೊಂಡೋಗಿ ಪುಣ್ಯಕ್ಷೇತ್ರ ದರ್ಶನ ಮಾಡಿಸ್ಕೊಂಬಂದರೆ ಆಗ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಒಳ್ಳೆ ಕಡೆ ಉದ್ಯೋಗ ಮತ್ತಷ್ಟು ಬೇಗ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಪ್ರತಿನಿತ್ಯದ ಕಾಯಕ, ಪ್ರತಿನಿತ್ಯದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡ್ತಾ ಇರ್ತೀರಿ ಒಂದಲ್ಲ ಒಂದು ವಿಶೇಷತೆಗಳನ್ನು, ಪೂಜಾನುಷ್ಠಾನಗಳನ್ನು, ಧರ್ಮ ಮತ್ತು ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹದ್ದು, ಒಂದು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ, ಕುಟುಂಬದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಹೊಡೆದೋಡಿಸೋಕೆ ಬೇಕಾಗಿರ್ತಕ್ಕಂಥ ತಂತ್ರಸಾರಗಳನ್ನು, ಹಾಗೆ ತಂತ್ರಸಾರಗಳಾಗಿರಲಿ, ಕೆಲಸ ಕಾರ್ಯಗಳಾಗಿರಲಿ, ಯಾವುದೇ ಆದರೂ ಅದು ಆಯಾ ಕ್ಷಣಕ್ಕೆ ಬರ್ತಕ್ಕಂಥ ದೋಷ ಅಂತ ಆದರೆ ಅದನ್ನು ದೂರ ಮಾಡಿಕೊಳ್ಬೇಕು. ಹಾಗೆ ಇವತ್ತು ಸಹಿತ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಶುಭ ದಿನ ತಾವೆಲ್ಲರೂ ಇವತ್ತು ಅಂದರೆ ಪ್ರಾರಂಭ ಇರತಕ್ಕಂಥದ್ದು ಜ್ಯೇಷ್ಠ ಮಾಸದ ಪ್ರಾರಂಭ. ಈ ಪ್ರಾರಂಭ ಇನ್ನು ಜ್ಯೇಷ್ಠ ಆದರೆ ನೆಕ್ಸ್ಟ್ ಇನ್ನು ಬರೋದೇ ಆಷಾಢ. ಹಾಗಾಗಿ ಇನ್ನೇನು ಹಬ್ಬದ ಕಾರ್ಯಕ್ರಮ ಇರಲಿ ಅಥವಾ ಜಾತ್ರೆ ಕಾರ್ಯಕ್ರಮ ಇರಲಿ, ಅದರಲ್ಲೂ ಮುಖ್ಯವಾಗಿ ಮನೇಲಿ ನಡೀತಕ್ಕಂಥ ಮಂಗಳ ಕಾರ್ಯಗಳಾಗಿರಲಿ, ಎಷ್ಟೋ ಜನ ಮನೆಗಳಲ್ಲಿ ಮದುವೆ ಮಾಡಬೇಕು, ಮುಂಜಿ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು, ಈ ಮಾಸದಲ್ಲಿ ಮಾಡಿ ಮುಗಿಸ್ಕೊಳ್ಬೇಕು ಅಂತ. ಇನ್ನು ಅದಾದಮೇಲೆ ತಿರುಗಿ ಆಷಾಢ ಬಂದ್ಬಿಡುತ್ತಲ್ಲ. ಆಷಾಢದ ಗಾಳಿ ಶುರುವಾಗಿಬಿಡ್ತು ಅಂದರೆ ಅಲ್ಲಿ ಯಾವ ಕೆಲಸವೂ ನಡೆಯೋದಿಲ್ಲ ಅಂತ. ಅದು ಒಂದಷ್ಟು ಜನದ ಮನಸ್ಸಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಷಾಢದ ಪ್ರಾರಂಭ ಶುಕ್ಲ ಪಕ್ಷದಲ್ಲೂ ಎಲ್ಲ ಕೆಲಸಗಳನ್ನು ಮಾಡೋದಾಗ್ತಾ ಇದೆ. ಹಿಂದಿತ್ತು, ಆದರೂ ಆಷಾಢ ಅಂತ ಯಾತಕ್ಕಾಗಿ ಬಂತು ಅದರ ಬಗ್ಗೆ ನಾವು ಸಾಕಷ್ಟು ಬಾರಿ ಮಾಹಿತಿ ಹೇಳಿದ್ದೀವಿ. ಆದರೂ ಅದನ್ನು ಅಲ್ಲಿಂದಲ್ಲೇ ಮರ್ತು ಹೋಗ್ತಾ ಇರ್ತೀವಿ. ಆದರೆ ಇವತ್ತಿನ ಭವಿಷ್ಯತ್ತು ಹೇಳೋದಾದರೆ ಇವತ್ತಿನ ದಿವಸ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನಕ್ಕೆ ಮಾತ್ರ ಸಮಸ್ಯೆ ಎಂಬರ್ತಕ್ಕಂಥದ್ದು. ಅದನ್ನೇ ನಾವು ರಾಶಿಫಲದಲ್ಲಿ ಭಾಳ ಸ್ಪಷ್ಟೀಕರಿಸಿ ಹೇಳಿದ್ದೇವೆ. ರಾಶಿಫಲದಲ್ಲಿ ತಿಳ್ಕೊಂಡಿರ್ತಕ್ಕಂಥವ್ರು ಆಯಾ ರಾಶಿಗೆ ಸಂಬಂಧಪಟ್ಟವರು ನಾವು ಏನು ಅನುಷ್ಠಾನಗಳು ಹೇಳಿದ್ದೀವೋ ಸಣ್ಣ ಪುಟ್ಟ ಚುಟುಕುಗಳನ್ನು ನೀವು ಪಾಲನೆ ಮಾಡಿದ್ರೆ ಖಂಡಿತ ಅದರ ಫಲಾಫಲಗಳು ಸಿದ್ಧಿಯಾಗುತ್ತೆ. ಹಾಗೆ ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ತಾವೊಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳಾದರೂ ಕಾರ್ಯಸಿದ್ಧಿ ಆಗಬೇಕಾದ್ರೆ ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ನಿಮ್ಮ ಶಕ್ತಿಯಾನುಸಾರ ಮಹಾವಿಷ್ಣುವನ್ನ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ ತಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರು, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು, ವಿದ್ಯಾರ್ಥಿಗಳ ಜೀವನದಲ್ಲಿದ್ದು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋರಿಗೂ ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರನೂ ಇದೆ. ಇವತ್ತಿನ ತಿಥಿವಾರವೂ ಚೆನ್ನಾಗಿದೆ. ಜೊತೆಗೆ ಶುಕ್ಲ ಪಕ್ಷದಲ್ಲಿದ್ದೇವೆ ನಾವು. ಯಾವತ್ತೂ ಕೃಷ್ಣ ಪಕ್ಷದಲ್ಲಿದ್ದರೆ ಕ್ಷಿಣಿತ ಚಂದ್ರ, ಅಲ್ಲಿ ಚಂದ್ರನ ವೃದ್ಧಿ ಇರೋದಿಲ್ಲ. ಯಾವಾಗ ಚಂದ್ರನ ಬೆಳಕಿಲ್ಲದಂಥ ಬದುಕಿರುತ್ತೋ ಅದು ಯಾವತ್ತೂ ಕ್ಷೀಣಿಸುತ್ತೆ. ಅಂದರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿಯೂ ಲಾಭ ಇರಲ್ಲ, ಮನಸ್ಸಿಗೂ ಶಾಂತಿ ನೆಮ್ಮದಿ ಇರೋದಿಲ್ಲ. ಅದೇ ಶುಕ್ಲ ಪಕ್ಷದಲ್ಲಿದ್ದರೆ ವೃದ್ಧಿ ಚಂದ್ರ ಅಂತ ಇದ್ದಾಗ, ಚಂದ್ರನ ಬೆಳಕು ಮತ್ತಷ್ಟು ಇದ್ದಾಗ ಅಥವಾ ಬೆಳಕು ಕಂಡಾಗ ನೀವು ಏನು ಕೆಲಸ ಬೇಕಾದರೂ ಮಾಡ್ಬೋದು. ಅಲ್ಲಿ ಲಾಭ ಎಂಬತಕ್ಕಂಥದ್ದು ಅಧಿಕವಾಗಿರುತ್ತೆ. ಹಾಗೆ ಗುರು ಹಿರಿಯರು ಯಾರು ಏನು ಹೇಳೋ ಮಾತನ್ನು ಸಹಿತ ಇವತ್ತು ನೀವು ಆಲಿಸಿದ್ರೆ ನಿಮಗೆ ಯಾವ ಕೆಲಸದಲ್ಲಿ ಬೇಕಾದರೂ ಲಾಭವೇ ಇರುತ್ತೆ. ಹಾಗೆ ಇವತ್ತು ಮಾಡುವಂಥ ಕಾಯಕ ಅದು ಮತ್ತಷ್ಟು ಲಾಭದಾಯಕವಾಗಿರಬೇಕಾದ್ರೆ ಇವತ್ತಿನ ಕೆಲಸದಲ್ಲಿ ಲಾಭ ಸಿಕ್ಕಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ತನಕ, 11:20ರಿಂದ 4:15 ಮಧ್ಯದಲ್ಲಿ ಅಂದುಕೊಂಡಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನೋಡ್ತಾ ಇರ್ತೀರಿ. ಪ್ರತಿನಿತ್ಯ ನೋಡಿ ಒಂದಷ್ಟು ತಂತ್ರಸಾರಗಳನ್ನು ನಾವು ಹೇಳಿದಾಗ ತಂತ್ರಸಾರಗಳನ್ನು ತಾವು ಬರ್ಕೊಂಡು ಇನ್ನೂ 4 ಜನಕ್ಕೆ ಆ ವಿಚಾರವನ್ನು ಹೇಳುವಂಥದ್ದಾದರೆ ಅದು ಮತ್ತಷ್ಟು ಅನುಕೂಲವೇ ಸರಿ. ಇದೊಂದು ಮಹಾಯಜ್ಞವಾಗುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿರ್ತಕ್ಕಂಥ ಎಷ್ಟೋ ಯಂತ್ರ ಚಕ್ರಗಳ ಬಗ್ಗೆ, ತಂತ್ರಸಾರಗಳ ಬಗ್ಗೆ ಸಾಕಷ್ಟು ಜನ ಗ್ರಂಥಗಳನ್ನೇ ಮಾಡಿಟ್ಟಿದ್ದೀರಿ ತಾಯಂದರು. ಹೆಣ್ಣು ಮಕ್ಕಳು ನೀವು ಗ್ರಂಥಗಳನ್ನು ಬರೆದು ಯಾವ ಸಮಸ್ಯೆಗೆ ಏನು ಪರಿಹಾರ ಎಂಬತಕ್ಕಂಥದ್ದನ್ನು ನಾವು ಹೇಳೋದಕ್ಕಿಂತ ಮುಂಚಿತವಾಗಿ ಹಿಂದೆ ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಎಷ್ಟೋ ಜನ ತಿಳಿ ಹೇಳ್ತಿರ್ತಕ್ಕಂಥ ಅಕ್ಕ ತಂಗಿಯರು ತುಂಬ ಜನ ಇದ್ದೀರಿ. ಎಷ್ಟೋ ಜನ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂಥವರು ಇವತ್ತಿಗೂ ನಾನು ಹೇಳಿರುವಂಥ ತಂತ್ರಸಾರಗಳನ್ನು ಬರೆದು ಆ ಗ್ರಂಥವನ್ನು ತಂದು ತೋರಿಸಿರ್ತಕ್ಕಂಥವ್ರು ಇದ್ದೀರಿ. ಅದೊಂದು ಸಂತೋಷವೇ ಸರಿ. ಯಾಕೆಂದರೆ ಈ ಕಾರ್ಯಕ್ರಮದ ಬಗ್ಗೆ ಇಟ್ಟಿರ್ತಕ್ಕಂತಹ ಒಲಿವು ಜೊತೆಗೆ ಆ ತಂತ್ರಸಾರಗಳಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳು ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಂಡು ಅನುಭವಯುಕ್ತವಾಗಿರ್ತಕ್ಕಂಥ ಯಂತ್ರಗಳಾದ್ದರಿಂದ ಅದನ್ನು ತಾವೆಲ್ಲರೂ ಸಹಿತ ಸ್ವಾಗತಿಸ್ತಾ ಇದ್ದೀರಿ, ಅದನ್ನು ಅಭಿವೃದ್ಧಿಪಡಿಸಿದ್ದೀರಿ, 4-6 ಜನಕ್ಕೆ ಹೇಳ್ತಾ ಇದ್ದೀರಿ. ಅದರಿಂದ ಇದರ ಮಧ್ಯದಲ್ಲಿ
ವಿಶೇಷವಾಗಿರ್ತಕ್ಕಂಥ ಮೃತ್ತಿಗೆ ಪ್ರಸಾದ ಅಂದರೆ ಆಶ್ರಮದಲ್ಲಿ ಮೃತ್ತಿಗೆ ಪ್ರಸಾದ ಆಗಿರಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಅಂಜನ ಆಗಿರಲಿ, ವಾರಾಹಿ ಅಂಜನ ಅಂತೂ ಸಾಕಷ್ಟು ಜನ ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡು ಅದರಿಂದ ಲಾಭವನ್ನು ಅನುಭವಿಸ್ತಿರ್ತಕ್ಕಂಥವ್ರು, ಅಂದರೆ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು ತುಂಬ ಜನ ಇದ್ದೀರಿ. ವಾರಾಹಿ ಅಂಜನ ಆಶ್ರಮದಲ್ಲೂ ಇದೆ. ಜೊತೆಗೆ ಬೇಕಾದಾಗ ತಾವೊಂದು ವಾಟ್ಸಪ್ ನಂಬರ್ನ ಈಗಾಗಲೇ ಕೊಟ್ಟಿದ್ದೇವೆ. ಆ ನಂಬರಿಗೆ ನೀವು ಕರೆ ಮಾಡಿದ್ರು ಸಹಿತ ವಾಟ್ಸಪ್ ಮಾಡಿದ್ರು ಅಂಜನವನ್ನು ನಾವೇ ಕಳಿಸುವಂಥ ವಿಧಿವಿಧಾನವೂ ಇದೆ. ಹಾಗಾಗಿ ಇಷ್ಟೆಲ್ಲ ಇರತಕ್ಕಂಥ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೂ ಬಂದು ದೇವರನ್ನ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.